ಅಂದ್ರೆ ನಿಮ್ಗೊಂದು ಮಗ ಇದ್ದಾನೆ. ಯಾರೋ ಬಂದು ನನ್ನ ಮೈಯಲ್ಲಿ ಯಾರೋ ಬಂದು ಹೋದಂಗ ಅನಿಸ್ತು ಪ್ರಜ್ವಲ್. ಅಂದ್ರೆ ನಿಮ್ಗೊಂದು ಮಗ ಇದ್ದಾನೆ. ನಿಮ್ಗೊಂದು ಮಗ ಇದ್ದಾನೆ. ನೀನೇನಾದ್ರು ತೊಂದರೆ ಮಾಡ್ಬೇಕಂದ್ರೆ ನನಗ್ ಮಾಡ್ಕೋಬೇಕಾದ್ರೆ ಅವನಿಗೆ ಯಾವುದೇ ರೀತಿ ತೊಂದರೆ ಮಾಡಬೇಡ ದಯವಿಟ್ಟು. ಅವನ ಹೆಸರು ಕೂಗ್ಬೇಡ. ನನ್ನ ಹೆಸರು ಬಂದ್ಬಿಟ್ಟು ಮಲ್ಲೇಶ್ ಅಂತ. ಅವ್ನು ನಾರ್ಮಲ್ ಆಗಿ ಕೂಗ್ತಾನೆ ಅನ್ಕೊಂಡೆ, ನೋಡಿದ್ರೆ ಇವಾಗಾದ್ರೆ ಯಾಕೆ ಪ್ರಜ್ವಲ್ ಅಂಕಿಚ್ತಾ ಇದ್ಯಾ? ಹೊಟ್ಟೆ ಫುಲ್ ನೋಡ್ತಿದ್ದಣ, ತಲೆ ಬೇರೆ ತಿರುಗ್ತಿದ್ದಣ, ಏನೋ ಒಂಥರ ಆಗ್ತಿದ್ದಣ. ನಮ್ಮನ್ನೆಲ್ಲಿ ಅಟ್ಯಾಕ್ ಮಾಡಕ್ ಬಂದವನೆ ಅಂತ ಅಂದ್ಬಿಟ್ಟು ಅದು ನಮ್ಮನ್ನ ಭಯ ಬೀಳ್ಸೋಕ್ ಸ್ಟಾರ್ಟ್ ಮಾಡುತ್ತೆ, ನಮ್ಮನ್ನ ಆ ಜಾಗದಿಂದ ಓಡ್ಸಕ್ ಟ್ರೈ ಮಾಡುತ್ತೆ. ಒಂದ್ಸಲೇನೋ ನಿಂತಿದೆ, ಯಾರು ನೀರು ಕುಡಿತೀಯ? ಸೊ ಫ್ರೆಂಡ್ಸ್, ಇವ್ನಿಗೆ ಏನೋ ಆಯ್ತು. ನೀನೀಗ ಅದನ್ನ ಫುಲ್ಲು ಮೈಂಡಲ್ಲಿ ತಗೊಂಡ್ಬಿಟ್ಟ ನೀನು. ಇಲ್ಲಿ ನಡೆಯೋದೆಲ್ಲ ಫುಲ್ ಮೈಂಡಲ್ಲಿ ತಗೊಂಡ್ಬಿಟ್ಟ. ತಗೋ ನೀರು ತಗೋ, ಹೋಗ್ಲಿ ಸ್ವಲ್ಪ ನೀರು ಕುಡಿ. ಕಾಲ್ ಮಾಡಿ ಕೇಳೋಣ. ಯಾಕೆ? ಯಾರಿಗೆ ಕಾಲ್ ಮಾಡ್ಲಿ? ಒಬ್ರವ್ರು ಕಾಲ್ ಮಾಡಿ ಅಣ್ಣ. ಯಾಕೆ ಪ್ರಜ್ವಲ್, ಇರೋ ಇನ್ನೊಂದು ಸ್ವಲ್ಪ ಹೊತ್ತು ಇದ್ದೋಗೋಣ. ಆಗ್ತಿಲ್ಲ ಅಣ್ಣ, ಹೋಗೋಣ ಅಣ್ಣ. ಅಣ್ಣ ಆಗ್ತಿಲ್ಲ ಅಣ್ಣ. ಸೊ ಫ್ರೆಂಡ್ಸ್, ಅವನು ಇಷ್ಟೊತ್ತು ಗಂಟೆ ಕರೆಕ್ಟಾಗಿದ್ದ. ಆ ಹುಡುಗಿನ ಅಂದ್ರೆ ಹುಡುಗಿ ಅಂದ್ರೆ ಅಲ್ಲಿ ಶಾಡೋ ಕಾಣಿಸಿದ ತಕ್ಷಣ ನಾವು ಈ ಕಡೆ ಬಂದಿದ ತಕ್ಷಣ ಅವನು 2 ಸಲ ಕೂಗ್ದ. ನಾನು ಅವ್ನು ನಾರ್ಮಲ್ ಆಗಿ ಕೂಗ್ತಾನೆ ಅನ್ಕೊಂಡೆ, ನೋಡಿದ್ರೆ ಇವಾಗಾದ್ರೆ ಯಾಕೆ ಪ್ರಜ್ವಲ್ ಅಂಕಿಚ್ತಾ ಇದ್ಯಾ? ಹೊಟ್ಟೆ ಫುಲ್ ನೋಡ್ತಿದ್ದಣ, ತಲೆ ಬೇರೆ ತಿರುಗ್ತಿದ್ದಣ, ಏನೋ ಒಂಥರ ಆಗ್ತಿದ್ದಣ. ಹೋಗೋಣ ಅಣ್ಣ, ಆಗ್ತಿಲ್ಲ. ಸರಿ ಇರು ಪ್ರಜ್ವಲ್. ಸೊ ಫ್ರೆಂಡ್ಸ್, ಈ ಕ್ಯಾಮ್ರಾನ ನಾನು ಕ್ಲೋಸ್ ಮಾಡ್ತೀನಿ. ಇದರಲ್ಲಿ ಬೇಕಾದ್ರೆ ನಾನು ವಾಯ್ಸ್ ರೆಕಾರ್ಡ್ ಕೇಳಿಸ್ತೀನಿ. ಯುವ ಪಂಚ್ನ ಕೇಳೋಣ ಎಲ್ಲಿದಾರಂತ. ಕೇಳ್ತೀನಿ. ಸ್ವಲ್ಪ ಹೊತ್ತಿರು ಪ್ರಜ್ವಲ್, ಸ್ವಲ್ಪ ಹೊತ್ತಿರು. ಸುಮ್ಮನೆ ಇರು ಪ್ರಜ್ವಲ್. ಯಾಕೆ ಅಲೋ ತರ ಮಾಡ್ತಿದ್ಯಾ? ಏಯ್ ಹುಡುಗಿ, ಏನ್ ಮಾಡ್ತಾ ಇದೀಯಾ ನಮ್ಮಣ್ಣ? ನಾನು ಅಂದೆ ನಿನ್ಗೆ ಸ್ಟಾರ್ಟಿಂಗ್ ಅಲ್ಲ, ನಿನ್ಗೇನಾದ್ರು ಮಾಡ್ಬೇಕು ಅಂದ್ರೆ ನನ್ ಮೇಲೆ ಮಾಡಮ್ಮ ಅಂತ. ನಿನಗೆ ಏನ್ ಮಾನವೀಯತೆನೇ ಇಲ್ದಿರಂಗಿದೆ. ಇರು ಪ್ರಜ್ವಲ್, ಕಾಲ್ ಮಾಡಿ ಮಾಡ್ತಿದ್ದೀನಿ. ಹೋಗ್ಬಿಡ. ಇರು ಪ್ರಜ್ವಲ್, ಒಂದು 5 ನಿಮಿಷ ತಡ್ಕೊ ಅಷ್ಟೇ. ಸಿಕ್ಕಾಬಿಟ್ಟೆ ತಿರುಗ್ತಿದ್ದ, ಕಮ್ಮಿ ಬಿಡಕ್ಕೆ ಆಗ್ತಿಲ್ಲ. ಇರು ಪ್ರಜ್ವಲ್, ಒಂದು 5 ನಿಮಿಷ. ಹಲೋ ಬ್ರೋ, ಎಲ್ಲಿದ್ದೀರಾ ಬ್ರೋ? ಯಾಕಡೆ ಉಂಟು? ಮನೆ ಹತ್ರ ಇದೆಯಾ ಬ್ರೋ? ಇವನ್ ಪ್ರಜ್ವಲ್ಗೆ ಏನೋ ಹೊಟ್ಟೆ ನೋವು ಈ ತರ ಎಲ್ಲ ಅಂತಿದಾನ ಬ್ರೋ. ತಲೆನೋವು ಆಗ್ತಿಲ್ಲ, ಹೋಗ್ಬಿಡೋಣ ಇಲ್ಲಿಂದ ಫಸ್ಟ್ ಅಂತ ಒದ್ದಾಡ್ತಾವ್ ಬ್ರೋ ಅವನು. ಹೌದಾ? ಹೌದು, ಕರೆಕ್ಟ್ ಬ್ರೋ, ಕರೆಕ್ಟ್ ಫ್ರೆಂಡ್ಸ್. ನಾನು ನೋಡ್ದೆ ನಿಮ್ ವಿಡಿಯೋದಲ್ಲಿ, ನೋಡ್ದೆ ನಿಮ್ ಹುಡುಗನ್ಗೆ ಯಾರು ಬ್ರೋ ಅವನ ಹೆಸರು ಹೇಳಿದ್ರು. ನಾನೇ ಬೇಕಂತ ಹಿಂದೆ ತಿರುಗು, ಪರವಾಗಿಲ್ಲ ಏನು ಆಗಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಅವ್ನ್ ಸ್ಟಾರ್ಟಿಂಗ್ಗೆ ನಾನು ಹೇಳ್ತಾ ಬಂದೆ, ಹಿಂದೆ ಎಲ್ಲ ತಿರುಗ್ಬೇಡ ಅಂತ ಹೇಳ್ದೆ. ಅವನು ಒಂದ್ಸಲಿ ತಿರುಗಿ ನೋಡ್ಬಿಟ್ಟ. ಮಾಟ ಮಂತ್ರ ಮಾಡ್ತಿದ್ಯಾ? ಇರು ಪ್ರಜ್ವಲ್ ಹೋಗ್ಬಿಡೋಣ. ಬ್ರೋ ಇವಾಗ ಬ್ರೋ 1 ನಿಮಿಷ ನಾನು ಹೇಳೋದ್ ಕೇಳು ಬ್ರೋ.
ನೀನ್ ಎಲ್ಲೇ ಇದ್ರು ದಯವಿಟ್ಟು ಇವಾಗ ಇಮಿಡಿಯೇಟ್ ಆಗಿ ಬಾ ಬ್ರೋ. ಇವನ್ನ ಅಷ್ಟವರೆಗೂ ಅವ್ನು ರುದ್ರಾಕ್ಷ ಮಾಲೆ ಇದೆಯಲ್ವಾ, ಅದು ಕೊಡು ಫಸ್ಟ್ ಇವಾಗ ಕೊಡು. ಅದು ಹಾಕಿದ್ರೆ ಆಗುತ್ತಾ? ಆಗುತ್ತಾ, ಟ್ರೈ ಮಾಡಿ ಬ್ರೋ. ಸರಿ ಬ್ರೋ. ನಾನು ಅದು ನೋಡ್ಬಿಟ್ಟು ನಿಮ್ಗೆ ಫೋನ್ ಹಾಕ್ತೀನಿ ಬ್ರೋ. ಸರಿ ಬ್ರೋ. ಓಕೆ. ಹೊಟ್ಟೆ ನೋಡ್ತಿದೆ. ಇರು ಪ್ರಜ್ವಲ್, ಒಂದು 5 ನಿಮಿಷ ಇರು ಪ್ರಜ್ವಲ್. ಅವ್ರು ಕೊಟ್ಟರು ರುದ್ರಾಕ್ಷ ಮೇಲೆ ಅದು ಹಾಕ್ಬೇಕಂತೆ. ಇರು ಪ್ರಜ್ವಲ್. ಸೊ ಫ್ರೆಂಡ್ಸ್ ನೋಡಿ, ಇವಾಗಾದರೆ ಅವರು ನಮಗೆ ಬ್ರೋ ಏನಾದರೂ ಪ್ರಾಬ್ಲಮ್ ಬಂದರೆ, ರಿಸ್ಕ್ ಏನಾದರೂ ಆದರೆ ಇದನ್ನು ಕೊಡಿ ಅಂತಂದರು. ಪ್ರಜ್ವಲ್ ಇರು ಪ್ರಜ್ವಲ್, 1 ನಿಮಿಷ ಇರು. ನೋಡ್ತಿದೆ. ಒಂದು 5 ನಿಮಿಷ ಕುತ್ಕೋ, ಏನಾಗಲ್ಲ. ಹೊಟ್ಟೆ ಹಾಕೊಂಡು ನೋಡ್ತಿದ್ದಣ್ಣ ತುಂಬ. ಒಂದು 5 ನಿಮಿಷ ಇರು ಪ್ರಜ್ವಲ್, ಒಂದು 5 ನಿಮಿಷ ಇರು. ಅಣ್ಣ ಹೋಗೋಣ ಇಲ್ಲಿಂದ. ಹೋಗೋಣ. ಆಗ್ತಿಲ್ಲಣ್ಣ. ಸೊ ಫ್ರೆಂಡ್ಸ್, ಪ್ರಜ್ವಲ್ ಇವಾಗಾದ್ರೆ ಫೋನ್ ಮಾಡಿದೆ, ಇವಾಗ ಬರ್ತಿದ್ದಾನಂತೆ. ನಾನೇನಂತೀನಿ ಗೊತ್ತಾ? ಉರಿತಿದ್ದಣ್ಣ. ಯಾಕೆ, ಏನಾಯ್ತು? ಎಲ್ಲೆಲ್ಲ ಕೆಲಸ ಈ ಕಡೆ ಉರಿತಿದ್ದ, ಏನೋ ಹುಳ ಕಚ್ಚಿದಂಗಿದೆ, ದಪ್ಪ ಆಗಿದೆ ಅಲ್ಲಿ ಮಚ್ಚೆ ಕೆಳಗಡೆ. ಸರಿ ಪ್ರಜ್ವಲ್, ನಾನೇನಂತೀನಿ ಕ್ಲೀನಾಗಿ ಕೇಳಿಸ್ಕೊ. ಇವಾಗ ಇಷ್ಟಾಗಿದೆ, ಯುವ ಪಂಚನ ಕರ್ಸೋದು ಬೇಡ, ನನ್ನ ಮಾತು ಕೇಳು. ಮತ್ತೆ ಸೌಂಡ್ ಬರ್ತಿದ್ದಣ್ಣ. ಏನಿಲ್ಲ ಬಿಡು, ನನ್ನ ಮಾತು ಕೇಳಿಸ್ಕೊ. ಕೃಷ್ಣ ಬಿಡೋಣ, ಕರ್ಸೋದು ಬೇಡ. ಯಾಕಂದ್ರೆ ಪ್ರಜ್ವಲ್, ನಾನು ಅನುಭವಿಸ್ಬಿಟ್ಟಿದ್ದೀನಿ. ನಿನಗೆ ಆ ಥರ ಪರಿಸ್ಥಿತಿ ಬರೋದು ಬೇಡ. ಒಂದು 10 ನಿಮಿಷ ತಡ್ಕೊ. ಇಲ್ಲೇ ಸ್ಟಾರ್ಟ್ ಮಾಡಿದ್ದೀರಿ ನಾವು, ಇಲ್ಲೇ ಏನು ಮಾಡೋಣ. ನಿನ್ನ ಕತ್ತಲ್ಲಿ ರುದ್ರಾಕ್ಷ ಮಾಲೆ ಹಾಕಿದ್ದೀರಿ, ನಿನ್ಗೇನು ಆಗಲ್ಲ, ಸರಿನಾ? ತಲೆ ತಿರ್ಗೋದು ಸ್ವಲ್ಪ ಅವಾಯ್ಡ್ ಆಯ್ತಣ್ಣ. ಆಯ್ತಾ? ಸ್ವಲ್ಪ ಎಳೆಯೋ ಥರ ಆಗ್ತಿದೆ ಅಷ್ಟೇ. ನೀನೇನಿಲ್ಲ, ತಗೋ ಗೋಪುರ ಇಟ್ಕೋ. ನಿನ್ನ ಗೋಪುರ ನಿನ್ನ ಕೈಲೇ ಇಟ್ಕೋ. ಆಗುತ್ತಾ ಇಟ್ಕೊಳಕ್ಕೆ? ಕುಡಿ. ಸೊ ಫ್ರೆಂಡ್ಸ್, ಏನಪ್ಪ ಇವನು, ಅವನಿಗೆ ಆ ಥರ ಆದ್ರೂ ಇವ್ನು ಕರ್ಕೊಂಡೋಯ್ತಿಲ್ಲ, ಇಮಿಡಿಯೇಟಾಗಿ ಇಲ್ಲಿಂದ ಹೋಗ್ಬೇಕು ತಾನೆ ಅಂತಂದ್ಬಿಟ್ಟು ಎಲ್ಲರೂ ನನ್ನ ಬೈಕೊತಾ ಇರ್ತೀರಾ. ದಯವಿಟ್ಟು ನಾನು ಒಂದು ಅಂತೀನಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ನಾನು ಎಷ್ಟೊಂದು ತಪ್ಪು ಮಾಡಿಬಿಟ್ಟಿದ್ದೀನಿ. ಸೆಂಟ್ರಲ್ಲೇ ಅದಕ್ಕೆ ಕರೆಕ್ಟಾಗಿ ಪರಿಹಾರ ಕೊಡ್ದಿರಂಗೆ ಸೆಂಟ್ರಲ್ಲೇ ಹೋಗಿರೋದ್ರಿಂದ ನನಗೆ ಮನೆಗೆ ಗಂಟ ಬಂದು ಟಾರ್ಚರ್ ಮಾಡೈತೆ. ಆ ಥರ ಸಿಕ್ಕಾಪಟ್ಟೆ ಫೇಸ್ ಮಾಡಿಬಿಟ್ಟಿದ್ದೀನಿ. ಪ್ರಜ್ವಲ್ ಬಂದ್ಬಿಟ್ಟು ನನ್ನ ನಂಬ್ಕೊಂಬಂದವನೆ. ಸೊ ಅವನಿಗೆ ಆ ಥರ ಪ್ರಾಬ್ಲಮ್ ನಡೆಯೋದು ಬೇಡ. ಮತ್ತು ಇದರಲ್ಲಿ ಮೇನಾಗಿ ಅವರು ವಿಡಿಯೋದಲ್ಲೂ ನಿಮ್ಗೆ ನೋಡಿದ್ರೆ ಅರ್ಥ ಆಗುತ್ತೆ, ನನಗೂ ತಿಳಿಸ್ಕೊಟ್ಟಿದ್ದಾರೆ. ಅದೇನಂತಂದರೆ, ಬ್ರೋ ಇಲ್ಲಿ ಅಕಸ್ಮಾತು ಅದೇನಾದರೂ ಅಟ್ಯಾಕ್ ಮಾಡ್ತು ಅಂದರೆ ವರ್ಷಕ್ಕೆ ಅಮಾವಾಸ್ಯೆ ಪೌರ್ಣಮಿ ಬರುತ್ತಲ್ವಾ, ಅಂಥ ಟೈಮಲ್ಲಿ ಕನ್ಸಲ್ಲಿ ಬಂದ್ಬಿಟ್ಟು ಈ ಜಾಗಕ್ಕೆ ಮತ್ತೆ ಕರೀತಾ ಇರೋ ಥರ ಕನ್ಸು ಬೀಳುತ್ತಂತೆ. ಈ ಜಾಗಕ್ಕೆ ಬಾ ಅನ್ನೋ ಥರ ಕರಿಯೋ ಟೈಪಲ್ಲಿ ಕನ್ಸು ಬರುತ್ತಂತೆ. ಸೊ ಇದೆಲ್ಲ ಅನುಭವಿಸೋದು ಬೇಡ. ನಾನೇ ಆಗಲಿ ಅವನೇ ಆಗಲಿ, ನಾವೇನೋ ಹೆಲ್ಪ್ ಮಾಡೋಕ್ಕೋಸ್ಕರ ಬರ್ತಾ ಇದ್ದೀರಿ. ಸೊ ನಾವು ಇದನ್ನು ಫ್ಯಾಮ್ಲಿ ಗಂಟ ಕರ್ಕೊಂಡು ಹೋಗೋದು ಬೇಡ. ಏನಾದರೂ ಹೆಚ್ಚು ಕಮ್ಮಿ ಆಗೋ ಗಂಟ ನಾವು ಹಿಡ್ಕೊಳೋದು ಬೇಡ. ಇದನ್ನು ನಾನು ಇಲ್ಲೇ ಸಾಲ್ವ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರಿಂದ ಅವನಿಗೆ ನಾನು, ಪ್ರಜ್ವಲ್ ಓಕೆ ತಾನೆ? ಒಂದು 10 ನಿಮಿಷ ಪ್ರಜ್ವಲ್, ಸರಿನಾ? ಒಂದು 10 ನಿಮಿಷ ಅಷ್ಟೇ, ಇಲ್ಲೇ ಸಾಲ್ವ್ ಮಾಡೋಣ. ನೀನೇನು ಮಾಡಬೇಡ, ಆರಾಮಾಗಿ ಗೋಪುರ ಹಿಡ್ಕೊ. ನಿನ್ಗೇನಾದರೂ ಕಾಣಿಸಿದ್ರೆ, ಸೌಂಡ್ ಕೇಳಿಸಿದ್ರೆ ಅದ್ರಲ್ಲಿ ರೆಕಾರ್ಡ್ ಮಾಡು ಸಾಕು. ಕುತ್ಕೊಂಡೇ ರೆಕಾರ್ಡ್ ಮಾಡು, ನೀನೇ ನನ್ನ ಜೊತೆ ಬರಬೇಡ. ನಾನು ಇಲ್ಲೇ ಇದ್ದು ಸ್ವಲ್ಪ ಸುತ್ತಾಡಿ ಅದನ್ನು ಸಾಲ್ವ್ ಮಾಡೋ ಥರ ಮಾತಾಡ್ತೀನಿ, ಓಕೆನಾ? ಏನೂ ಆಗಲ್ಲ, ನಾನು ಇಲ್ಲೇ ಇರ್ತೀನಿ. ನಿನ್ನ ಮುಂದೆ ನಾನು ಎಲ್ಲೂ ಹೋಗಲ್ಲ. ನೋಡಿ, ಇಲ್ಲೇ ಸುತ್ತಾಡ್ತಾ ಇರ್ತೀನಿ, ಇಲ್ಲೇ ಆಯಿತಾ? ಓಕೆನಾ? ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಹುಡುಗಿ ಅಂತ ಕರಿತಿದ್ರೆ, ಬಟ್ ಹುಡುಗಿ ಅಲ್ಲ. ಇದು ನಡೆದು ಸುಮಾರು ವರ್ಷಗಟ್ಟಲೆ ಆಗಿದೆ. ಅದು ಬಂದ್ಬಿಟ್ಟು ಒಂದು ಮುತ್ಕಿ ಆತ್ಮ. ಪ್ರಜ್ವಲ್ ಆರಾಮಾಗಿರು, ಆಯ್ತಾ? ಎಲ್ಲೂ ಇಲ್ಲ, ಇಲ್ಲೇ ಇರ್ತೀನಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಬಂದ್ಬಿಟ್ಟು ಗೋರಿಗಳಿದೆ. ಓ ಹುಡುಗಿ, ನಾನಾದ್ರೆ ಇವಾಗ ನಿನ್ನ
ಸ್ವಲ್ಪ ಕ್ವಶನ್ಸ್ ಕೇಳ್ಬೇಕಂತ ಇದ್ದೀನಿ. ದಯವಿಟ್ಟು ನನ್ನ ಎದುರುಗಡೆ ಬರಕ್ಕಾಗುತ್ತಾ ನೀನು? ಓ ಹುಡುಗಿ, ನನ್ ಮುಂದೆ ಬಾ. ಏನಾಗಲ್ಲ ಪ್ರಜ್ವಲ್, ನಾನು ಮ್ಯಾಟ್ರನ್ನ ಸಾಲ್ವ್ ಮಾಡ್ತೀನಿ, ಸೈಲೆಂಟ್ ಆಗಿರು. ಏನೋ ಬಂತು ಸೆನ್ಸ್, ಏನೋ ಸೌಂಡ್ ಬಂತು. ಸುಮ್ಮನೆ ಇರು, ನಿನ್ಗೇನಾಗಲ್ಲ. ನಿನ್ನ ಹತ್ರ ರುದ್ರಾಕ್ಷ ಮಾಲೆ ಇದೆ, ಏನೋ ಎಫೆಕ್ಟ್ ಆಗಲ್ಲ, ಸರಿನಾ? ಏನಾಯ್ತು? ಏನಿಲ್ಲ ಬಿಡು. ಓ ಹುಡುಗಿ, ನಾನು ಎದುರುಗಡೆ ಬಾ. ಸೊ ಫ್ರೆಂಡ್ಸ್, ನಾನು ಬೇಕಂತಾನೆ ಕರಿತಿದ್ದೀನಿ, ಯಾಕಂದರೆ ಅವ್ರಿಗೆ ನಮ್ಮಿಂದ ಏನು ಬೇಕಾಗಿದೆ ಅದು ತಿಳ್ಕೊಳೋಣ. ಹೋಗ್ಲಿ, ನೀನು ಇಲ್ಲೇ ಇದೆಯಾ ಅಂತ ನನಗೆ ಗೊತ್ತು. ನನ್ನಿಂದ ನಿನ್ಗೇನಾದ್ರು ಸಹಾಯ ಬೇಕಿದ್ಯಾ? ನನಗೂ ಹಿಂಗೇನ ಆಗಿರೋದು. ಹೆಸರು ಫ್ರೆಂಡ್ಸ್, ಹೆಸರು ಪ್ರಜ್ವಲ್. ಯಾರ ಹೆಸರು ಕೂಗ್ತು ಅದಾದ್ರೂ ಕೆಲ್ಸ್ಕೊಂಡ ಫ್ರೆಂಡ್ಸ್. ನನ್ನ ಹೆಸರು ಕೂಗ್ತಿದೆ. ಓ ಹುಡುಗಿ, ಇವಾಗ ನೀನ್ ನನ್ನ ಹೆಸರು ಕೂಗ್ದಂಗ್ ನನ್ ಕೇಳಿಸ್ತು. ಇದು ನಿಜಾನ ಆಗಿದ್ರೆ ಇನ್ನೊಂದ್ಸರಿ ಕೂಗ್ತೀಯಾ? ಇಲ್ಲಾಂದ್ರೆ ನನ್ನ ಎದುರುಗಡೆ ಬಂದು ನನ್ನ ಹೆಸರು ಕೂಗ್ತೀಯಾ? ಹಿಂದ್ಗಡೆ ತಿರುಗಬಾರ್ದು ಅಂತಂತವ್ರೆ, ನಾನು ರೌಂಡೇ ಹೊಡಿತೀನಿ. ನೀನ್ ಇನ್ನೊಂದ್ಸರಿ ನನ್ನ ಹೆಸರು ಕೂಗು. ನಿನ್ಗೇನ್ ತಪ್ಪು ಮಾಡಿದ್ರಿ ಅಂತ ನಾನು ತಿಳ್ಕೊಬೇಕು. ಏನಕ್ಕೆ ಇವನ್ನ ಈ ತರ, ನನಗೆ ಯಾಕೋ ಅನಿಸ್ತಿದೆ ಇವನಿಗೆ ನಿನ್ನಿಂದಾನೇ ಪ್ರಾಬ್ಲಮ್ ಆಗಿರೋದು ಅಂತ. ಕರೆಕ್ಟಾಗಿದ್ದ ಅವ್ನು ಬರ್ಬೇಕಾದ್ರೆ. ಇವಾಗಾದ್ರೆ ಅವನು ಹೊಟ್ಟೆ ನೋವು ಕಣ್ತಿರ್ತಿದೆ ಅಂತ ಅಂತವನೆ. ಅವನಿಗೆ ನಿನ್ನಿಂದಾನೇ ಆಗಿರೋದು ಅಂತ ಅನಿಸ್ತಿದೆ. ಓ ಹುಡುಗಿ, ನನ್ನ ಹೆಸರು ಇನ್ನೊಂದ್ಸರಿ ಕೂಗು. ಅವನಿಗೆ ಮಾಡಿರೋ ಪರಿಸ್ಥಿತಿ ನನಗೆ ಮಾಡಕ್ಕಾಗುತ್ತಾ? ಅವನ್ನ ಫ್ರೀಯಾಗಿ ಬಿಟ್ಬಿಡು, ಬೇಕಾದ್ರೆ ನನಗೆ ಏನಾದ್ರು ಮಾಡು ನೀನು. ಸುಮ್ಮನೆ ಇರು ಪ್ರಜ್ವಲ್, ಒಂದು 5 ನಿಮಿಷ ಸುಮ್ಮನೆ ಇರು ಪ್ರಜ್ವಲ್. ಫ್ರೆಂಡ್ಸ್, ಗೂಸ್ ಬಂಪ್ಸೇ ಬಂತು. 100% ಕನ್ಫರ್ಮ್ ನನ್ನ ಹೆಸರೇ ಕೂಗ್ತಿರೋದು. ಇದು ಒಂಥರ ವಿಚಿತ್ರ ಫ್ರೆಂಡ್ಸ್. ಜಿನ್ಗಳಿಗೆ ಮಾತ್ರನೇ ಹೆಸರು ಕೂಗೋ ಶಕ್ತಿ, ಮಾತಾಡೋ ಶಕ್ತಿ ಇರುತ್ತೆ ಅಂತಂದ್ರು. ಬಟ್ ಇಲ್ಲಿ ಒಂದು ಆತ್ಮ ಹೆಸರು ಕೂಗೋ ಥರ ಆಗ್ತಿದೆ. ಇದು 3ನೇ ಸರಿನೋ 4ನೇ ಸರಿನೋ ನಾನು ಕೇಳಿಸ್ಕೊಂತ ಇರೋದು. ಪ್ರಜ್ವಲ್, ಇಷ್ಟು ನಡೆದಾದ್ಮೇಲೆ ನಾವು ಬಿಡೋದು ಬೇಡ. ನಾನು ಕ್ವಶನ್ಗಳು ಕೇಳ್ತಾನೆ ಇದ್ದೀನಿ, ಅಬ್ಸರ್ವ್ ಮಾಡ್ದಾ? ಸೊ ಫ್ರೆಂಡ್ಸ್, ನಾನಾದ್ರೆ ಇವಾಗ ಕ್ವಶನ್ಗಳು ಕೇಳ್ತಾ ಇದ್ದೀನಿ, ಬಟ್ ಅದು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ. ಅವನಿಗೆ ಈ ಥರ ತೊಂದರೆ ಆಗಿರೋದು ನಿನ್ನಿಂದಾನೆ ಅಂತಾನು ಕೇಳಿದೆ, ಮತ್ತೆ ನನ್ನ ಏನಾದರೂ ಅಟ್ಯಾಕ್ ಮಾಡ್ತೀಯಾ ಅಂತಾನು ಕೇಳಿದೆ, ಬಟ್ ರೆಸ್ಪಾನ್ಸ್ ಆಗ್ತಿಲ್ಲ. ಅದರಿಂದ ಇವಾಗ ನಾನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದರೆ, ಡೌಸಿಂಗ್ ರಾಡಲ್ಲಿ ಕೇಳೋಣ. ನಾವು ಎಲ್ಲದರಲ್ಲೂ ಮಾಡೋ ರೀತಿ ಏನು ಪ್ರಜ್ವಲ್, ಡೌಸಿಂಗ್ ರಾಡಲ್ಲಿ ಕ್ವಶನ್ ಕೇಳಲ್ಲ. ಓ ಹುಡುಗಿ, ಇವಾಗಾದರೆ ನನ್ನ ಹತ್ರ ಒಂದು ಎಕ್ವಿಪ್ಮೆಂಟ್ ಇದೆ, ಅದ್ರ ಮೂಲಕ ಇವಾಗ ನೀನು ನನ್ನ ಹತ್ರ ಸಮಾಧಾನ ತಿಳಿಸ್ಬೋದು. ನಾನು ಕೇಳೋ ಕ್ವಶನ್ಗೆ ದಯವಿಟ್ಟು ಆನ್ಸರ್ ಮಾಡು. ಸೊ ಫ್ರೆಂಡ್ಸ್, ಇವಾಗ ಡೌಸಿಂಗ್ ರಾಡ್ ಮಾಡೋಣ, ಪ್ಲಸ್ ನೈಟ್ ವಿಷನ್ ಇಕ್ಕೋಣ. ಯಾಕಂದರೆ ನೈಟ್ ವಿಷನಲ್ಲಿ 100-200% ಕಾಣಿಸುತ್ತೆ ಅಂತಾರೆ. ಇದರಲ್ಲಿ ಕಲರ್ ಕ್ಯಾಮ್ರಾದಲ್ಲಿ ಅಷ್ಟು ಸಾಮಾನ್ಯವಾಗಿ ಕಾಣಿಸಲ್ಲ, ನೈಟ್ ವಿಷನಲ್ಲಿ ಕಾಣಿಸುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ವಿಡಿಯೋ ಏನು ರೆಕಾರ್ಡ್ ಆಗುತ್ತೋ ಅದರಲ್ಲಿ ಕಾಣಿಸುತ್ತೆ ಅಂತಾರೆ. ಸೊ ಅದರಿಂದ ನಮ್ಮ ಸೇಫ್ಟಿಗೆ ನೈಟ್ ವಿಷನ್ ಸೆಟ್ ಮಾಡೋಣ. ಇವಾಗಾದರೆ ಡೌಸಿಂಗ್ ರಾಡ್ ಶುರು ಮಾಡೋಣ ಫ್ರೆಂಡ್ಸ್. ಅದಕ್ಕೆ ಮುಂಚೆ ನೈಟ್ ವಿಷನ್ ಸೆಟ್ ಮಾಡೋಣ. ಸೊ ಫ್ರೆಂಡ್ಸ್, ಮತ್ತೆ ಕೂಗ್ತಾನೆ ಇದೆಯಾ? ನಿನ್ಗೇನಾದ್ರೂ ಹೆಲ್ಪ್ ಬೇಕಾಗಿದೆಯಾ ನಮ್ಮಿಂದ? ನಗೀತಿದೆ ಪ್ರಜ್ವಲ್ ಫ್ರೆಂಡ್ಸ್, ನಗೀತಿದೆ ಫ್ರೆಂಡ್ಸ್, ಸೀರಿಯಸ್ ಆಗಿ ನಗೀತಿದೆ. ಪ್ರಜ್ವಲ್ಗೆ ಹಿಂಗಾಗಿರೋದ್ ಕಾರಣ ನಿನ್ನಿಂದಾನೇನಾ? ನೀನೇನಾ ಅವನ್ನ ಹತ್ರ ಮಾಡಿರೋದು? ಪ್ರಜ್ವಲ್, ಹಿಂಗೆಲ್ಲ ಕೇಳಿದ್ರೆ ಆಗಲ್ಲ ಪ್ರಜ್ವಲ್. ನೈಟ್ ವಿಷನ್ ಸೆಟ್ ಮಾಡ್ಬಿಟ್ಟು ಡೌಸಿಂಗ್ ರಾಡಲ್ಲೇ ಕೇಳೋಣ. ಈ ತರ ಕೇಳಿದ್ರೆ ಏನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಪ್ರಜ್ವಲ್ಗೆ ಹಿಂಗ್ ಮಾಡಿದ್ ನೀನೇನಾ?
ನನ್ನ ಹೆಸರು ಕೂಗ್ತೈತೆ. ಪ್ರಜ್ವಲ್, ನನಗೆ ಒಂದು ಡೌಟ್ ಹೊಡಿತಿದೆ ಇವಾಗ ಫ್ರೆಂಡ್ಸ್, ನನಗೆ ಇವಾಗ ಒಂದು ಡೌಟ್ ಹೊಡಿತಿದೆ. ಪ್ರಜ್ವಲ್ ಇಲ್ಲೇ ಇರು, ಅಲ್ಲಿ ಗಂಟ ಹೋಗಿ ಬರ್ತೀನಿ. ಒಂದೇ ಒಂದು ನಿಮಿಷ ಇರು, ಅಲ್ಲಿ ಗಂಟ ಹೋಗ್ಬರ್ತೀನಿ. ನನ್ನ ಮಾತು ಕೇಳು, ಒಂದೇ ಒಂದು ನಿಮಿಷ ಇರು, ಅಲ್ಲಿ ಗಂಟ ಹೋಗಿ ಬರ್ತೀನಿ. ಅಲ್ಲಿ ಏನೋ ಸೌಂಡ್ ಬರ್ತಿದೆ, ಇರು ಪ್ರಜ್ವಲ್, ಅಲ್ಲಿ ನೋಡ್ಕೊಂಡು 1 ನಿಮಿಷ ಇರು ಪ್ರಜ್ವಲ್, 1 ನಿಮಿಷ ಇರು. ಏನೂ ಆಗಲ್ಲ, ನೀನು ಸೇಫ್ಟಿಯಾಗಿ ಕ್ಯಾಮ್ರಾ ಇಟ್ಕೋ ಹಂಗೆ. ನಿನ್ಗೇನು ಆಗಲ್ಲ ಬಿಡು ಪ್ರಜ್ವಲ್, ನನಗೆ ಕನ್ಫರ್ಮ್ ಆಯಿತು. ಯಾರು ಇಲ್ವಲ್ಲ ಫ್ರೆಂಡ್ಸ್? ಇಲ್ಲ ಬಂದ್ಬಿಟ್ಟೆ, ಅಷ್ಟೇ ಆಗೋಯ್ತು. ಬಂದೆ. ಯಾರು ಇಲ್ಲ ಫ್ರೆಂಡ್ಸ್. ಹೌದು, ಕರೆಕ್ಟು, ಮರ್ತೇ ಹೋದ್ರಿ ಪ್ರಜ್ವಲ್. ಫ್ರೆಂಡ್ಸ್, ಇವಾಗಾದ್ರೆ ಈ ಗ್ಯಾನ್ದಲ್ಲಿ ನಾನು 2 ವಿಷಯ ಮರ್ತೋದೆ ನಾನು. ಇವಾಗಾದ್ರೆ ನಾನು ಈ ಗ್ಯಾನ್ದಲ್ಲಿ 2 ವಿಷಯ ಮರ್ತೋದೆ ನಿಮ್ಗೆ ತಿಳಿಸ್ಕೊಡೋದು. ಒಂದು ಏನಂತಂದ್ರೆ ಪ್ರಜ್ವಲ್, ಏನು ಗೊತ್ತಾ ಮ್ಯಾಟ್ರು? ಆ ರುದ್ರಾಕ್ಷ ಮಾಲೆ ನಿನ್ನ ಕತ್ತಲ್ಲಿ ಇಲ್ದಿರೋ ಬೇಕಾದ್ರೆ ನಿನ್ನ ಹೆಸರು ಕೂಗ್ತಾ ಇತ್ತು, ಆಯ್ತಾ? ಅದು ಯಾವಾಗ ನಿನ್ನ ಕತ್ತಲ್ಲಿ ಹಾಕಿದ್ನೋ ನಿನ್ನ ಬಿಟ್ಬಿಡ್ತು, ನನ್ನ ಹೆಸರು ಕೂಗ ಸ್ಟಾರ್ಟ್ ಮಾಡಾಗೈತೆ. ಹಿಂಗೆ ಅನಿಸ್ತಿದೆ ನನಗೆ. ಸೇಮ್ ಇದೇ ಥರ ಅವ್ರ ವಿಡಿಯೋದಲ್ಲೂ ನಡೆದೈತೆ. ಸೊ ಅದು ಅನಿಸ್ತಿದೆ ನನಗೆ. ನಿನಗೇನು ಅನಿಸ್ತಿದೆ? ನನಗೂ ಯಾಕಾದ್ರೆ ಫೀಲ್ ಹೊಡಿತೀರ, ನಿಮ್ಮ ಹೆಸರೇ ಕರಿತಿರೋದಣ್ಣ ಇವಾಗ. ನನಗೆ ಕನ್ಫರ್ಮ್ ಆಯಿತು, ನನ್ನ ಹೆಸರೇ ಕೂಗ್ತಿರೋದು. ಅದರಿಂದ ನಾವು ಹಿಂಗೆ ಸೆಂಟ್ರಲ್ ಬಿಟ್ಟು ಹೋಗೋಕ್ಕಾಗಲ್ಲ. ಅದು ಕರೆಕ್ಟಾಗಿ ಪರಿಹಾರ ಕಂಪ್ಲೀಟಾಗಿ ನಾವು ಸಾಲ್ವ್ ಮಾಡಿಬಿಟ್ಟೆ ಹೋಗ್ಬೇಕು. ಸೊ ಇನ್ನೊಂದು ವಿಷಯ, ಹೌದು. ಸೊ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನಂತಂದ್ರೆ, ಯುವ ಬರ್ತಾ ಇರ್ತಾನೆ, ಯುವ ಪಂಚು ಬರ್ತಾ ಇರ್ತಾನೆ. ಅವ್ನಿಗೆ ಫೋನ್ ಮಾಡಿಬಿಟ್ಟು ಬರೋದು ಬೇಡ ಅಂತೀನಿ. ನೀನು ನಾರ್ಮಲ್ ಆದಲ್ವಾ? ಹೋಯ್ತಾ ಎಲ್ಲ? ಅಣ್ಣ ಇವಾಗ ಪರವಾಗಿಲ್ಲ, ಅದು ನೆಕ್ ಹತ್ರ ಸ್ವಲ್ಪ ಇದಾಗ್ತಿದೆ ಅಷ್ಟೇ. ಯುವ ಪಂಚಿಗೆ ತಿಳಿಸ್ಕೊಟ್ಬಿಡ್ತೀನಿ ಬೇಡ ಬರೋದು ಅಂತ. ಇದು ಕಾಪಿ ರೈಟ್ ಬರುತ್ತೆ, ಇದು ಅದು ಮ್ಯೂಸಿಕ್ ಕಾಪಿ ರೈಟ್ ಬರೋದು ಕರೆಕ್ಟ್ ಪ್ರಜ್ವಲ್. ಅದು ಇದಾಗ್ದವಾಗಿಂದ ನಿನಗೆ ನಿನ್ನ ಹೆಸರು ಕೂಗೋದು ಬಿಟ್ಬಿಟ್ಟೈತೆ. ನನಗೂ ಸ್ವಲ್ಪ ಸರಿ. ಬ್ರೋ ಎಲ್ಲಿದ್ದೀರಾ? ಬೇಡ ಬ್ರೋ. ಪ್ರಜ್ವಲ್ ಸ್ವಲ್ಪ ನಾರ್ಮಲ್ ಆಗೋಣೆ. ಇನ್ನೊಂದು ನಾನೇನು ಅನ್ಕೊಂತಿದ್ದೀನಿ ಅಂದ್ರೆ, ನನಗೆ 1-2-3 ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಥರ ಲೊಕೇಶನಲ್ಲಿ ಏನೋ ನಡೀತು ಅಂತ ಅಂದ್ಬಿಟ್ಟು ಅರ್ಧಲ್ಲೇ ಓಡೋದ್ರೆ ಮನೆ ಗಂಟ ಫಾಲೋ ಮಾಡ್ಕೊಂಬರೋದು, ಹಿಂಸೆ ಕೊಡೋದು, ಈ ಥರ ಎಲ್ಲ ನಡೆದಿದೆ. ಸೊ ಅದರಿಂದ ಅದನ್ನ ಇಲ್ಲೇ ಸಾಲ್ವ್ ಮಾಡಿ ಡೌಸಿಂಗ್ ರಾಡಲ್ಲಿ ಕ್ವಶನ್ ಕೇಳಬೇಕು ಅಂತ ಇದೀನಿ, ನೈಟ್ ವಿಷನ್ ಸೆಟ್ ಮಾಡಿಬಿಟ್ಟು. ಇಲ್ಲ ಬ್ರೋ, ಸೆಂಟ್ರಲ್ ಇವಂದು ಬೇರೆ ಪ್ರಾಬ್ಲಮ್ ಆಯ್ತಲ್ವಾ, ಅದರಿಂದ ಏನು ಬೇಜಾರು ಮಾಡ್ಕೊಂಬೇಡ ಬ್ರೋ. ಪರವಾಗಿಲ್ಲ ಬ್ರೋ, ಬರ್ತೀನಿ, ಹತ್ರ ಇದೀನಿ, ನೀವು ಫಿನಿಶ್ ಮಾಡ್ಕೋ. ನಾನು ಬರೋ ಟೈಮ್ಗೆ ಒಂದು ಹಾಫ್ ಅನ್ ಅವರ್ ಆಗುತ್ತೆ. ಹಾಫ್ ಅನ್ ಅವರ್ ಅಷ್ಟೊತ್ತಿಗೆ ನಾನು ಫಿನಿಶ್ ಮಾಡ್ತೀನಿ ಬಿಡು, ಇಲ್ಲಿ ಕರ್ಕೊಂಡು ಹೋಗ್ತೀನಿ ಬಿಡು. ಸರಿ ಬ್ರೋ. ಸರಿ ಬ್ರೋ, ಕೇರ್ಫುಲ್ ಬ್ರೋ. ಓಕೆ, ಬಾಯ್ ಬ್ರೋ. ಸೊ ಫ್ರೆಂಡ್ಸ್, ಯುವ ಪಂಚ್ ಅವರಾದರೆ ಅಂದರೆ ಅವ್ರ ಹೆಸರು ಕೃಷ್ಣ, ಚಾನಲ್ ಹೆಸರು ಯುವ ಪಂಚು, ನಾನು ಯುವ ಪಂಚ್ ಅಂತ ಕರಿತೀನಿ. ಸೊ ಅವರಾದರೆ ಆಲ್ಮೋಸ್ಟ್ ಇನ್ನೊಂದು ಹಾಫ್ ಅನ್ ಅವರು ಬ್ರೋ ರೀಚ್ ಆಗಿಬಿಡ್ತೀನಿ ಅಂತಂದರು. ನಾನು ಬೇಡ ಅಂದೆ. ಅಷ್ಟೊತ್ತಿಗೆ ಹಾಫ್ ಅನ್ ಅವರಲ್ಲಿ ನಾವು ಇಲ್ಲೇನು ಮಾಡಬೇಕು ಅದನ್ನು ಮಾಡಿ ಮುಗಿಸೋಣ. ಅದು ಸೆಂಟ್ರಲ್ ನಾವು ಬಿಟ್ಟು ಹೋಗಂಗಿಲ್ಲ. ಸೊ ಇವಾಗಾದರೆ ನಿಮಗೆ ನಾನು ನೈಟ್ ವಿಷನ್ ಸೆಟ್ ಮಾಡ್ತೀನಿ. ನೈಟ್ ವಿಷನ್ ಸೆಟ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿ ಗಂಟ ಪೀಸ್. ಇವಾಗಾದರೆ ಈ ಗೋರಿ ಮೇಲೆ ನೈಟ್ ವಿಷನ್ ಸೆಟ್ ಮಾಡಿದ್ದೀನಿ. ನಾನು ಸ್ವಲ್ಪ ಕ್ವಶನ್ಸ್ ಕೇಳಬೇಕು ಡೌಸಿಂಗ್ ರಾಡ್ಸಲ್ಲಿ. ಸೊ ಡೌಸಿಂಗ್ ರಾಡ್ಸು ಪ್ರಜ್ವಲು ಅಲ್ಲಿ ನಿಲ್ಸಿದ್ದೀನಿ ಪ್ರಜ್ವಲ್ನ. ಸೊ ಪ್ರಜ್ವಲ್ ರೆಡಿ ತಾನೆ? ಓಕೆನಾ? ಆರಾಮಾಗಿ ಇಲ್ಲಿ ಹಿಡ್ಕೊಂಡು ಇಲ್ಲಿ ನಿಂತ್ಕೋ. ಸೊ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ಹೇಳೋದು ನಾನು ಮರ್ತೋದೆ. ಈ ಫೋನು ದೊಡ್ಡ ಲೈಟು, ಈ ದೊಡ್ಡ ಲೈಟ್ ಹಾಕಿದ್ರೆ ನೈಟ್ ವಿಷನಲ್ಲಿ ಕರೆಕ್ಟಾಗಿ ಕ್ಯಾಪ್ಚರ್ ಆಗೋಲ್ಲ. ಅದರಿಂದ ನಾನು ಈ ಲೈಟ್ನೂ ಸ್ವಲ್ಪ ಡಿಮ್ ಮಾಡಿಬಿಟ್ಟು ನೈಟ್ ವಿಷನಲ್ಲಿ ಕ್ಲಿಯರಾಗಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಇದರಲ್ಲಿ ಲೈಟ್ ಕಮ್ಮಿ ಮಾಡಿಬಿಟ್ಟು ಈ ಕ್ಯಾಮ್ರಾನ ಕಂಪ್ಲೀಟಾಗಿ ಆಫ್ ಮಾಡಿದ್ದೀನಿ. ಸೊ ಈ ಕ್ಯಾಮ್ರಾ ಆ್ಯಂಗಲ್ ಇರಲ್ಲ, ಇದು ಮತ್ತು ನೈಟ್ ವಿಷನ್ ಮಾತ್ರ ಇರುತ್ತೆ. ಸೊ ನಿಮ್ಗೆ ಫಸ್ಟೇ ತಿಳಿಸ್ಕೊಟ್ಟಿದ್ದೀನಿ ನಾನು. ಓಕೆ ಪ್ರಜ್ವಲ್, ಆರಾಮಾಗಿರೋ, ಎಲ್ಲ ಸಾಲ್ವ್ ಮಾಡ್ಕೊಂಡು ಹೋಗ್ಬಿಡೋಣ. ಅದು ಆಫ್ ಮಾಡ್ಬಿಡ. ಓಕೆ, ಆಫ್ ಆಗುತ್ತೆ ಬಿಡೋದು. ಸೊ ಫ್ರೆಂಡ್ಸ್, ನನ್ನ ಹತ್ರ ಆದರೆ ಕೆಲವೊಂದು ಕ್ವಶನ್ಗಳಿದೆ ನಿಮ್ಮ ಹತ್ರ ಕೇಳೋದು.
ಸೊ ದಯವಿಟ್ಟು ಇದಕ್ಕಾದರೂ ರೆಸ್ಪಾನ್ಸ್ ಮಾಡಿ. ಸೊ ನನ್ನ ಮೊದಲನೇ ಕ್ವಶನ್ ಏನಂತಂದರೆ, ನಿಮಗೆ ಏನಾದರೂ ಸಹಾಯ ಬೇಕಿದೆಯಾ? ಸಹಾಯ ಬೇಕಿದ್ರೆ ಎಸ್ ಅನ್ನಿ, ಇಲ್ಲಾಂದರೆ ನೋ ಅನ್ನಿ. ನಿಮಗೆ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಬೇಕಿದೆಯಾ? ಸಹಾಯ ಬೇಡ ಅಂತಿದೆ. ಸೊ ಫ್ರೆಂಡ್ಸ್, ಸಹಾಯ ಬೇಕಾ ಅಂತಂದರೆ ಬೇಡ ಅಂತಿದೆ. ಏನಕ್ಕೆ? ಸಹಾಯ ಬೇಕಂದರೆ ನಾವು ಸ್ವಲ್ಪ ತಪ್ಪಿಸ್ಕೊಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ನಾವು ಅವ್ರಿಗೆ ಸಹಾಯ ಮಾಡ್ತಿರಲ್ವ, ಅದರಿಂದ ನಮ್ಮ ಮೇಲೆ ಸ್ವಲ್ಪ ಅವ್ರಿಗೆ ಕರುಣೆ ಅನ್ನೋದು ಇರುತ್ತೆ. ಸಹಾಯ ಬೇಡ ಅಂದರೆ ಅದು ಏನು ಬೇಕಾದರೂ ನಮ್ಮನ್ನು ಮಾಡ್ಬೋದು. ಸೊ ನನ್ನ ಎರಡನೇ ಕ್ವಶನ್ನು ತುಂಬ ಡೌಟ್ ಹೊಡಿತಿದೆ ನನಗೆ. ಅದೇನಂತಂದರೆ, ಪ್ರಜ್ವಲ್ ಬಂದವಾಗಿಂದ ಕ್ಲೀನಾಗಿದ್ದ, ಅವನು ಯಾವಾಗಾದರೆ ಪೊಸಸ್ ಆಗೋದು ಮತ್ತು ಆ ಥರ ಅವನು ಹೊಟ್ಟೆ ನೋವು, ತಲೆ ತಿರುಗ್ದಂಗೆ ಆಗಿರೋದು, ಇದನ್ನೆಲ್ಲ ನಾನು ಅವ್ರ ವಿಡಿಯೋಸ್ ನೋಡಿದೆ. ಅದರಲ್ಲೂ ಅವ್ರ ಜೊತೆ ಬಂದಿರೋ ಹುಡುಗನಿಗೆ ಸೇಮ್ ಹಿಂಗೆ ನೀವು ಮಾಡಿದ್ದೀರಾ. ಸೊ ಅದನ್ನ ನೋಡಿದವಾಗ ನನಗೆ ಅನಿಸಿತ್ತು ಏನಂತಂದರೆ, ಪ್ರಜ್ವಲ್ಗೆ ಆ ಥರ ಅಟ್ಯಾಕ್ ಮಾಡಿರೋದು ನೀವೇನಾ? ಅಟ್ಯಾಕ್ ಏನಾದರೂ ಮಾಡಿದರೆ ನೀವೇ ಆಗಿದ್ರೆ ಎಸ್ ಅನ್ನಿ, ಇಲ್ಲಾಂದರೆ ನೋ ಅನ್ನಿ. ಸೊ ಪ್ರಜ್ವಲ್ನ ಅಟ್ಯಾಕ್ ಮಾಡಿರೋದು ನೀವೇನಾ? ಸೊ ಫ್ರೆಂಡ್ಸ್, ನನಗೆ ಅವಾಗ್ಲೇ ಡೌಟ್ ಬಂತು ಪ್ರಜ್ವಲ್, ಅವಾಗ್ಲೇ ಡೌಟ್ ಬಂತು, ಇವಾಗ ಕನ್ಫರ್ಮ್ ಆಯಿತು. ಸೊ ಫ್ರೆಂಡ್ಸ್, ಪ್ರಜ್ವಲ್ಗೆ ಆ ಥರ ಆಗೋ ಕಾರಣ ಅದೇನೆ. ಇಲ್ಲಿ ಯಾವುದಾದ್ರೆ ಆತ್ಮ ತಿರುಗ್ತಿದೆಯೋ ಅವರಿಂದನೇ ಆಗಿರೋದು. ಪ್ರಜ್ವಲ್, ನೀನೇನು ಭಯ ಬೀಳ್ಬೇಡ, ಭಯ ಪಡಕ್ಕೆ ಹೋಗ್ಬೇಡ. ಯಾಕಂದರೆ ನಿನ್ನ ಕಡೆ ರುದ್ರಾಕ್ಷ ಮಾಲೆ ಹಾಕ್ಬಿಟ್ಟಿದ್ದಾರೆ. ಸೊ ನಿನ್ಗೇನು ಆಗಲ್ಲ, ಧೈರ್ಯವಾಗಿರು. ಓಕೆನಾ? ಓಕೆ. ಸೊ ನನ್ನ ಮೂರನೇ ಕ್ವಶನು ನಿಮ್ಮ ಹತ್ರ ನಾನೇನು ಕೇಳ್ತಿದ್ದೀನಿ ಅಂದರೆ, ಇಲ್ಲಿರೋ ಅಲ್ಲಿ ಕಡೆ ಇರೋ ಊರ ಜನ ಎಲ್ಲ ತಿಳಿಸ್ಕೊಟ್ಟಿರೋ ವಿಷಯ ಏನಂತಂದರೆ, ಇಲ್ಲಾದರೆ ಏನೇನು ಗೋರಿಗಳು ಬಿದ್ದಿದೆಯೋ, ಇಲ್ಲೆಲ್ಲ ಏನೇನು ಗೋರಿಗಳು ಇದೆಯೋ ಇದೆಲ್ಲ ಇಲ್ಲಿರೋ ಆತ್ಮ ಕೈಯಲ್ಲಿ ಒದೆ ತಿಂದು ಸತ್ತಿರೋ. ಅಣ್ಣ ಒಂದು ನಿಮಿಷ, ಏಕೆ ಇಲ್ಲಿ ಹೊಗೆ ಥರ ಐತಿ, ಏನಂತ ಗೊತ್ತಾಯ್ತಿಲ್ಲ. ಏನಿಲ್ಲ ಬಿಡು, ಪಾಕ್ ಬರೋದು. ಇಲ್ಲ ಅಣ್ಣ, ಹಿಂಗೆ ನಿಮ್ಮ ಇಲ್ಲಿ ಇದ್ರಲ್ಲಿ ಹಿಂಗೆ ಹೋಯ್ತದು. ಏನಿರಲ್ಲ ಬಿಡು ಪ್ರಜ್ವಲ್, ಬಿಡು. ಏನು ತಲೆ ಕೆಡಿಸ್ಕೊಂಬೇಡ ಆಯಿತಾ? ಯಾವುದಕ್ಕೂ ತಲೆ ಕೆಡಿಸ್ಕೊಂಬೇಡ, ನಿನ್ನ ಬಾಡಿಗೆ ನೀನು ನಾರ್ಮಲಾಗಿರು ಆಯಿತಾ? ಸೊ ನಮಗೆ ಆ ಥರ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಸತ್ತು ಗೋರಿಗಳೆಲ್ಲ ಬಿದ್ದಿರೋದು, ಇಲ್ಲಿರೋ ಆತ್ಮ ಹೊಡೆದಿರೋದ್ರಿಂದ ಅವರು ಸತ್ತೋಗಿದ್ದಾರೆ. ಇದೆಲ್ಲ ನಡೆದಿರೋದು ನಿಮ್ಮಿಂದನೇ ಅಂತ ಇಲ್ಲಿರೋ ಜನ ಎಲ್ಲ ನಂಬ್ತಿದ್ದಾರೆ. ಇದೇ ಮಾತು ಇಲ್ಲಿರೋ ಜನ ಎಲ್ಲರೂ ಹೇಳ್ತಿದ್ದಾರೆ. ಸೊ ಇದು ನಿಜಾನಾ? ಇಲ್ಲಿರೋ ಗೋರಿಗಳು ಅದು ಏನು ಇದೆಯೋ ಇವರೆಲ್ಲ ನೀವೇ ಸಾಯಿಸಿರೋದ ಅವ್ರನ್ನ? ನಿಮ್ಮಿಂದನೇ ಅವರು ಸತ್ತೋಗಿರೋದ? ನಿಮ್ಮಿಂದ ಆಗಿದ್ರೆ ಎಸ್ ಅನ್ನಿ, ಇಲ್ಲಾಂದರೆ ನೋ ಅನ್ನಿ. ಸೊ ಇಲ್ಲಿರೋ ಗೋರಿಗಳು ಎಷ್ಟಿದೆಯೋ ಅಷ್ಟು ಸಾವುಗೂ ನೀವೇನಾ ಕಾರಣ? ಇಲ್ಲಿ ನಾವು ಬರ್ಬೇಕಾದ್ರೇನೆ ಸುಮಾರು ಜನ ಯಾಕಪ್ಪ ಆ ಕಡೆ ಹೋಗ್ತಿದ್ದೀರಾ ಅಂತ ಅಂದ್ಬಿಟ್ಟು ಎಂಕ್ವೈರಿ ಮಾಡಿದ್ರು. ಈ ಥರ ನಾವು ಬೇರೆ ಊರಿಗೆ ಹೋಗ್ತಾ ಇದ್ದೀರಿ ಅಂತಂದಿದ ತಕ್ಷಣ ಬಿಟ್ಬಿಟ್ರು ನಮ್ಮನ್ನ, ಆ ಕಡೆ ಹೋಗ್ಬೇಡಿ ಅಂತಂದರು. ಆದ್ರೂ ನಾವು ಬಂದಿರೋದು ಈ ಕಾರಣಕ್ಕೆ ಅಂತಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ. ಆದರೂ ಅವ್ರು ನಮ್ಗೆ ತಿಳಿಸ್ಕೊಟ್ಟಿರೋ ಅಂಥ ವಿಷಯ, ಅಲ್ಲಿ ಬಂದ್ಬಿಟ್ಟು ಸ್ಮಶಾನ ಇದೆ, ಅಲ್ಲೊಂದು ಸ್ಮಶಾನ ಅಲ್ದಿರಂಗೆ ಒಂದು ಆತ್ಮನೂ ತಿರುಗ್ತಿದೆ. ಈ ಥರ ಓ ಹುಡುಗಿ ನಾಳೆ ಬಾ ಅಂತಂದ್ಬಿಟ್ಟು ಕೂಗಾಡ್ಕೊಂಡು ಜನ ಎಲ್ಲ ಎದ್ದು ಬಿದ್ದು ಓಡಿ ಬರ್ತಾರೆ. ಸೊ ಅಂಥ ಕಡೆಗೆ ಹೋಗ್ಬೇಡ್ರಪ್ಪ, ಆದಷ್ಟು ಬೇಗ ಅಲ್ಲಿಂದ ಪಾಸ್ ಆಗಿಬಿಡಿ, ಅದು ನಿಮ್ಮ ಲೈಫ್ಗೆ ತುಂಬ ರಿಸ್ಕು ಅಂತ ಅಂದ್ಬಿಟ್ಟು ತಿಳಿಸ್ಕೊಟ್ಟಿದ್ರು. ಬಟ್ ಇಲ್ಲಿರೋ ಸಾವುಗೆಲ್ಲ ಆತ್ಮನೇ ಕಾರಣ ಅಂತ ಅಂದ್ಬಿಟ್ಟು ತಿಳಿಸ್ಕೊಟ್ರು. ಇವಾಗಾದರೆ ಕನ್ಫರ್ಮೇ ಆಯಿತು. ಸೊ ಅವ್ರ ಸಾವುಗೆಲ್ಲ ಇಲ್ಲಿ ಯಾವುದಾದ್ರೂ ಆತ್ಮ ಇದೆಯೋ ಅದೇ ಕಾರಣ ಫ್ರೆಂಡ್ಸ್. ಸೊ
ನನ್ನ ಕೊನೆಯ ಪ್ರಶ್ನೆ ಇದೇ, ನಂದು ಲಾಸ್ಟ್ ಆ್ಯಂಡ್ ಫೈನಲ್ ಕ್ವಶನ್ ನಿಮ್ಮ ಹತ್ರ. ದಯವಿಟ್ಟು ಇದಕ್ಕೆ ಆನ್ಸರ್ ಮಾಡಿ. ಇದನ್ನು ನಾನು ಕೇಳಿಲ್ಲ, ನಾನು ಕೇಳ್ತಾ ಇರೋ ಅಂಥ ಪ್ರಶ್ನೆ ಅಲ್ಲ. ನಾನು ಬರ್ತಿದ್ದೀನಿ ಬ್ರೋ, ಆ ಲೊಕೇಶನಲ್ಲಿ ವೀಡಿಯೋ ಮಾಡಬೇಕು ಅಂದಿದ್ದ ತಕ್ಷಣ ಅವ್ರು ನನಗೆ ತಿಳಿಸ್ಕೊಟ್ಟಿರೋ ಅಂಥದ್ದು, ಅವ್ರು ನನ್ನ ಕೈಯಲ್ಲಿಂದ ಕೇಳಿಸ್ತಿರೋ ಅಂಥ ಕ್ವಶನ್ನು ನಿಮಗೆ ಚೆನ್ನಾಗಿ ಗೊತ್ತೇ ಇದೆ. ಕೃಷ್ಣ ಅಂತ ನಿಮ್ಮ ಹತ್ರ ಬಂದು ಮಾತಾಡ್ಸ್ಕೊಂಡು ಹೋಗಿದ್ರು ಯುವ ಪಂಚ್ ಅವರು. ಸೊ ಅವ್ರು ಕೇಳಿರೋ ಅಂಥ ಕ್ವಶನ್ನು, ಆ ಕ್ವಶನ್ ಏನಂತಂದರೆ, ನಿಮಗೆ ನಿಮ್ಮ ಮಗನ್ನ, ಅಂದರೆ ನಿಮ್ಗೊಂದು ಮಗ ಇದ್ದಾನೆ. ಅಯ್ಯೋ ಅಣ್ಣ 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 ಏನಣ್ಣ ಆಯ್ತು ಅಣ್ಣ? ಏನಣ್ಣ ಆಯ್ತು? ಪ್ರಜ್ವಲ್ ಅಣ್ಣ ಹೋಗೇ ಬರುತ್ತರ. ಪ್ರಜ್ವಲ್ ಯಾರೋ ಬಂದು ಯಾರು ಇಲ್ಲ ಅಣ್ಣ ಇಲ್ಲಿ? ನನ್ನ ಮೈಯಲ್ಲಿ ಯಾರೋ ಬಂದು ಹೋದಂಗ ಅನಿಸ್ತು ಪ್ರಜ್ವಲ್. ಅಣ್ಣ ಯಾರು ಇಲ್ಲ ಅಣ್ಣ ಇಲ್ಲಿ. ಸೀರಿಯಸ್ ಆಗಿ ಪ್ರಜ್ವಲ್, ನಿಜವಾಗ್ಲು ಇಲ್ಲ ಸೀರಿಯಸ್. ಅಣ್ಣ, ಇಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ನಾನು ನಿಮ್ಮನ್ನೇ ನೋಡ್ತಾ ಇರೋದು. ಯಾರು ಪ್ರಜ್ವಲ್, ನಾನು ಸುಳ್ಳು ಹೇಳ್ತಿದ್ದೀನಿ ಹಂಗಾದ್ರೆ. ಅಣ್ಣ ನಿಜವಾಗ್ಲು ಬಂದೇ ಇಲ್ಲ ಅಣ್ಣ ಇಲ್ಲಿ, ಯಾರು ಬಂದೇ ಇಲ್ಲ ಇಲ್ಲಿ. ಪ್ರಜ್ವಲ್, ಇವಾಗ ನನ್ನ ಮೈ ಒಳಗಡೆ ಏನೋ ಬಂದು ಹೋದಂಗ ಅನಿಸ್ತು ಪ್ರಜ್ವಲ್, ನಿಜವಾಗ್ಲು. ಅಣ್ಣ ಇಲ್ಲ ಅಣ್ಣ, ನಾನು ಇಲ್ಲೇ ಇದ್ದೀನಣ್ಣ, ಏನ್ ಕಾಣಿಸ್ಲಿಲ್ಲ ನಮ್ಗೆ. ಪ್ರಜ್ವಲ್, ನಾನು ಯಾವತ್ತಾದ್ರೂ ನಿನ್ನ ಹತ್ರ ಈ ತರ ಸುಳ್ಳು ಹೇಳಿದ್ದೀನಾ? ಅಣ್ಣ ಇವಾಗ ನಮ್ಮಿಬ್ರ ಬಗ್ಗೆ ಏನಕ್ಕೆ ಅಣ್ಣ ಜಗಳ? ಸುಮ್ಮನೆ ಹೋಗೋಣ ಬಿಡಿ, ಬನ್ನಿ ಅಣ್ಣ. ಸುಮ್ಮನೆ ಇದು ಯಾಕೋ ನಮ್ಮಿಬ್ರು ಮಧ್ಯದಲ್ಲಿ ಜಗಳ ಮಾಡೋ ಥರ ಮಾಡಿಸ್ತಿದ್ದ ಅಣ್ಣ. ನನ್ಗೆ ಯಾಕೋ ಇವಾಗ ನನ್ನ ಮೈಯಲ್ಲಿ ಯಾರೋ ಬಂದು ಹೋದಂಗೆ ಅನಿಸ್ತು. ನೀವೇನಾ? ನನ್ಗೆ ಯಾಕೋ ಇದು ನಿಮ್ಮ ಕೆಲಸನೇ ಅನಿಸ್ತಿದೆ. ನನ್ನ ಅಟ್ಯಾಕ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ನೀವು? ಫ್ರೆಂಡ್ಸ್, ಇಲ್ಲಿ ನನಗೂ ಪ್ರಜ್ವಲ್ಗೂ ಆರ್ಗ್ಯುಮೆಂಟ್ ನಡೆಯುತ್ತೆ. ಅದೇನಕ್ಕಂದರೆ ನನ್ನ ಮೈಯೊಳಗಡೆ ಏನೋ ಬಂದು ಹೋಯ್ತು ಅಂತ ನಾನು ಅಂತೀನಿ. ಪ್ರಜ್ವಲ್ ಇಲ್ಲ ಅಣ್ಣ, ನಾನು ನಿನ್ನ ಮುಂದೆನೇ ಇದ್ದೀನಿ, ಅಂಥದ್ದು ಏನೂ ಬಂದಿಲ್ಲ ಅಂತ. ನನಗೆ ಸಿಟ್ಟತ್ಬಿಡ್ತು, ಯಾಕಂದರೆ ನಾನೇನು ಸುಳ್ಳು ಹೇಳ್ತಿದ್ದೀನಿ ಅವನ ಹತ್ರ ಅನ್ನೋ ಥರ ಕೋಪ ಬಂದ್ಬಿಡ್ತು. ಅದಾದಮೇಲೆ ಅವನಂತಾನೆ ಇಲ್ಲಿ ಬಿಡಿ ಅಣ್ಣ, ನಿನಗೂ ನನಗೆ ಜಗಳ ಏನಕ್ಕೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಕ್ಲಿಪ್ಸ್ ಬಂದ್ಬಿಟ್ಟು ಈ ನೈಟ್ ವಿಷನ್ ಕ್ಲಿಪ್ಸು ನಾನು ಸೆಂಟ್ರದಲ್ಲಿ ತೋರಿಸ್ತಾ ಇದ್ದೆ. ಬಟ್ ಇದನ್ನು ನಾನು ನಿಮಗೆ ಇದಾದ್ಮೇಲೆ ತೋರಿಸ್ಬೇಕು ನೈಟ್ ವಿಷನ್ ಅಂತ, ಇವಾಗ ಗಂಟ ತೋರಿಸಲಿಲ್ಲ. ಬಟ್ ಈ ನೈಟ್ ವಿಷನ್ನ ಪ್ರಜ್ವಲ್ಗೆ ಕ್ಲಿಪ್ಸು ಸೆಂಡ್ ಮಾಡ್ಕೊಂಡಿತ್ತು, ನನ್ನ ಹತ್ರ ಸ್ಟೋರೇಜ್ ಇದ್ದಿಲ್ಲ. ಅವನ ಮೊಬೈಲ್ಗೆ ಸೆಂಡ್ ಮಾಡಿತ್ತು. ನಾನು ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಪ್ರಜ್ವಲ್ ಆ ನೈಟ್ ವಿಷನ್ ಕ್ಲಿಪ್ಸ್ನ ಕಳಿಸ್ಕೊಡು, ವಿಡಿಯೋ ಎಡಿಟಿಂಗ್ ಇದೆ ಅಂತಂದ್ಬಿಟ್ಟು. ಅವನು ಸರಿ ಅಣ್ಣ, ನಾನು ಚೆಕ್ ಮಾಡಿಬಿಟ್ಟು ನಾನು ಕಳಿಸ್ಕೊಡ್ತೀನಿ ಅಂತಂದ. ಅವನು ಚೆಕ್ ಮಾಡಿಬಿಟ್ಟು ಅವನೇ ನನಗೆ ಸಾರಿ ಕೇಳಿ, ಅಣ್ಣ ನೀವು ಹೇಳಿತ್ತು 100ಕ್ಕೆ 200% ನಿಜಾನೇ, ನೈಟ್ ವಿಷನಲ್ಲಿ ಏನೋ ರೆಕಾರ್ಡ್ ಆಗಿದೆ, ನೀವು ನೋಡಿ ನಿಮಗೂ ಗೊತ್ತಾಗುತ್ತೆ ಅಂತಂದ್ಬಿಟ್ಟು ಅವನಾದರೆ ಕ್ಲಿಪ್ಸ್ನ ಕಳಿಸ್ಕೊಟ್ಟ. ಅದನ್ನ ನೋಡಿದ ತಕ್ಷಣ ನಾನೇ ಶಾಕ್. ಅದು ಏನು ನಡೀತು ನೈಟ್ ವಿಷನಲ್ಲಿ, ಏನು ಕಾಣಿಸ್ತು ಅಂತಂದ್ಬಿಟ್ಟು ನೀವು ಇವಾಗ ನೋಡ್ತೀರಾ. ಸೊ ಇದನ್ನು ನೀವು ನೋಡಿಬಿಟ್ಟು ಏನು ಅನ್ನಿಸ್ತಿದೆ ಅಂತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ವಿಡಿಯೋ ಇವಾಗ ಕಂಟಿನ್ಯೂ ಆಗುತ್ತೆ, ಎಂಜಾಯ್ ಮಾಡಿ. ನಾನು ಕೇಳಿಲ್ಲ, ನಾನು ಕೇಳ್ತಾ ಇರೋ ಅಂತ ಪ್ರಶ್ನೆ ಅಲ್ಲ. ನಾನು ಬರ್ತಿದ್ದೀನಿ ಬ್ರೋ, ಆ ಲೊಕೇಶನಲ್ಲಿ ವಿಡಿಯೋ ಮಾಡಬೇಕು ಅಂದಿದ್ದ ತಕ್ಷಣ ಅವ್ರು ನನಗೆ ತಿಳ್ಕೊಟ್ಟಿರೋ ಅಂಥದ್ದು, ಅವ್ರು ನನ್ನ ಕೈಯಿಂದ ಕೇಳಿಸ್ತಿರೋ ಅಂಥ ಕ್ವಶನ್ನು ನಿಮ್ಗೆ ಚೆನ್ನಾಗಿ ಗೊತ್ತೇ ಇದೆ. ಕೃಷ್ಣ ಅಂತ ನಿಮ್ಮ ಹತ್ರ ಬಂದು ಮಾತಾಡ್ಕೊಂಡು ಹೋಗಿದ್ರು ಯುವ ಪಂಚ್ ಅವರು. ಅವ್ರು ಕೇಳಿರೋ ಅಂಥ ಕ್ವಶನ್ನು, ಆ ಕ್ವಶನ್ ಏನಂತಂದ್ರೆ, ನಿಮಗೆ ನಿಮ್ಮ ಮಗನ್ನ, ಅಂದ್ರೆ ನಿಮ್ಗೊಂದು ಮಗ ಇದ್ದಾನೆ, ಪ್ರಶ್ನೆ ಇದೇ, ನಂದು ಲಾಸ್ಟ್ ಅಂಡ್ ಫೈನಲ್ ಕ್ವಶನ್ ನಿಮ್ಮ ಹತ್ರ. ದಯವಿಟ್ಟು ಇದಕ್ಕೆ ಆನ್ಸರ್ ಮಾಡಿ. ಇದನ್ನ ನಾನು ಕೇಳಿಲ್ಲ, ನಾನು ಕೇಳ್ತಾ ಇರೋ ಅಂತ ಪ್ರಶ್ನೆ ಅಲ್ಲ. ನಾನು ಬರ್ತಿದ್ದೀನಿ ಬ್ರೋ, ಆ ಲೊಕೇಶನ್ ಅಲ್ಲಿ ವಿಡಿಯೋ ಮಾಡಬೇಕು ಅಂದಿದ್ದ ತಕ್ಷಣ ಅವ್ರು ನನಗೆ ತಿಳ್ಕೊಟ್ಟಿರೋ ಅಂಥದ್ದು, ಅವ್ರು ನನ್ನ ಕೈಯಿಂದ ಕೇಳಿಸ್ತಿರೋ ಅಂತ ಕ್ವಶನ್ ಚೆನ್ನಾಗಿ ಗೊತ್ತೇ ಇದೆ. ಕೃಷ್ಣ ಅಂತ ನಿಮ್ಮ ಹತ್ರ ಬಂದು ಮಾತಾಡ್ಸ್ಕೊಂಡು ಹೋಗಿದ್ರು
ಅವ್ರಿಗೆಲ್ಲ ಕೇಳಿರೋ ಅಂತ ಕ್ವಶನ್ ಏನಂತಂದ್ರೆ ನಿಮಗೆ ನಿಮ್ಮ ಮಗನ್ನ ಅಂದ್ರೆ ನಿಮ್ಗೊಂದು ಮಗ ಇದ್ದಾನೆ. ಅಣ್ಣ ಬನ್ನಿ ಅಣ್ಣ ಹೋಗೋಣ. ನಾನು ನಿಮಗ್ ತಿಳ್ಸ್ಕೊಡೋ ಅಂತ ವಿಷಯ ಏನಂತಂದ್ರೆ, ನಾನ್ ನಿಮಗ್ ಕೆಟ್ಟದ್ ಮಾಡಕ್ ಬಂದಿಲ್ಲ, ನಾನ್ ನಿಮಗ್ ಸಹಾಯ ಮಾಡಕ್ಕೆ ಬಂದಿರೋದು. ದಯವಿಟ್ಟು ನಮ್ಮನ್ನ ಅಟ್ಯಾಕ್ ಮಾಡೋ ಅಂತ ವಿಷಯನ ನಿಮ್ ತಲೆಯಿಂದ ತೆಗೆದ್ಬಿಡಿ. ನಿಮಗೆ ಹೆಲ್ಪ್ ಮಾಡ್ತೀನಿ. ನಾನು ಕೇಳೋ ಕ್ವಶನ್ನ ಪೂರ್ತಿಯಾಗಿ ತಿಳ್ಕೊಳ್ಳಿ. ಅದಾದ್ಮೇಲೆ ನೀವು ನನ್ನ ಅಟ್ಯಾಕ್ ಮಾಡ್ತೀರಾ, ಸಾಯಿಸ್ತೀರೋ, ಅದು ನಿಮಗೆ ಸೇರಿರೋದು. ನಾನು ಕೇಳೋ ಕ್ವಶನ್, ನಾನು ನಿಮ್ಮ ಮಗ ಹೆಸರಿಗೆ ಹೇಳಿದ ತಕ್ಷಣ ನಿಮಗೆ ಕೋಪ ಬಂತಾ? ನನ್ನ ಕ್ವಶನ್ನು ಪೂರ್ತಿಯಾಗಿ ತಿಳ್ಕೊಳ್ಳಿ ಫಸ್ಟು. ಬಿಡು ಪ್ರಜ್ವಲ್, ಏನಾದ್ರೂ ಆಗ್ಲಿ. ಅಣ್ಣ ಬಿಡು, ಅಣ್ಣ ಬನ್ನಿ ಅಣ್ಣ ಹೋಗೋಣ. ಅಣ್ಣ ಕ್ವಶನ್ ಕೇಳಲಿ, ಅದಾದ್ಮೇಲೆ ಏನಾದ್ರು ಮಾಡ್ಲಿ. ಬಿಡು ಪ್ರಜ್ವಲ್, ಅಣ್ಣ ಹಿಡ್ಕೊಂಡ್ರಿ. ಬಿಡು ಪ್ರಜ್ವಲ್ ಅಂದೆ, ಬಿಡು ಅಂದೆ, ಬಿಡು ಪ್ರಜ್ವಲ್ ಅಂದೆ. ಬೇಡ ಬಿಡು ಪ್ರಜ್ವಲ್, ಬಿಡು ಒಂದ್ ನಿಮಿಷ. ಸುಮ್ನೆ ಬೇಡ ಕೇಳಬೇಕು, ಬಿಟ್ಬಿಡು ಪ್ರಜ್ವಲ್, ಒಂದ್ ನಿಮಿಷ ಬಿಡು ಅಂದೆ. ಪ್ರಾಬ್ಲಮ್ ಆಗುತ್ತೆ ಅಣ್ಣ. ಅದು ರುದ್ರಾಕ್ಷ ಆದ್ರೆ ಇಟ್ಕೊಳ್ಳಿ, ಇಲ್ಲ ನನ್ನನ್ನು ಇಟ್ಕೊಳ್ಳಿ ಅಣ್ಣ, ಅಷ್ಟೇನೆ. ಬಿಡು ಪ್ರಜ್ವಲ್, ನಾನು ಕ್ವಶನ್ ಕೇಳ್ತೀನಿ, ಬಿಡು. ನನಗೇನಾಗಲ್ಲ, ನನ್ ಆಯ್ತಾ ಇದೆ ಅಣ್ಣ, ಇರ್ಲಿ ಅಣ್ಣ, ನನಗೂ ಐತೆ ನೋಡಿಲೆ, ನಾನು ಹಾಕ್ಸ್ಕೊಂಡ್ ಬಂದಿದ್ದೇನೆ, ನನಗೇನಾಗಲ್ಲ, ಬಿಟ್ಬಿಡು ಬಿಟ್ಬಿಡು, ಐತೆ ಬಿಡು. ಇವೆಲ್ಲ ತೋರಿಸ್ಬಾರ್ದು ಅನ್ಕೊಂಡಿದ್ದೆ ನಾನು. ಬಿಡು, ನನ್ನ ಹತ್ರ ನನ್ಗೇನಾಗಲ್ಲ, 100% ನನ್ ಮೇಲೆ ನಂಬಿಕೆ ಇದೆ, ನನ್ಗೇನು ಆಗಲ್ಲ, ಏನಾಗಲ್ಲ, ಬಿಡು ಬಿಡು. ಸೊ ನನ್ನ ಕ್ವಶನ್ ಪೂರ್ತಿಯಾಗಿ ಕೇಳ್ಕೊಳ್ಳಿ. ಅದ್ರ ನಂತರ ನನ್ನ ಏನ್ ಮಾಡ್ಬೇಕಾದ್ರೆ ಮಾಡಿ. ನನ್ನ ಕ್ವಶನ್ ಏನಂತಂದ್ರೆ, ನಿಮ್ಗೊಂದು ಮಗ ಇದ್ದಾನೆ ಅಂತ ನಮಗೆ ಗೊತ್ತಾಯ್ತು. ಆ ಮಗನ್ನ ನೀವು ನೋಡ್ಬೇಕಂತ ಅನ್ಕೊಂಡಿದ್ದೀರಾ? ಅದು ಎಷ್ಟು ರಿಸ್ಕ್ ಆದ್ರೂ ನಾನು ಕರ್ಕೊಂಡ್ಬಂದು ನಿಮ್ಮ ಮಗನ್ನ ನಾನು ತೋರಿಸ್ತೀನಿ. ನಿಮ್ಮ ಮಗನ್ನ ನೋಡಬೇಕು ಅಂತಂದರೆ ಎಸ್ ಅನ್ನಿ, ಇಲ್ಲಾಂದರೆ ನೋ ಅನ್ನಿ. ನಿಮ್ಮ ಮಗನ್ನ ನೀವು ನೋಡ್ಬೇಕಾ? ಸೌಂಡ್ ಬರ್ತಿದೆ ಪ್ರಜ್ವಲ್, ಏನೋ ಹಿಂದೆ. ಅಣ್ಣ ಬನ್ನಿ ಅಣ್ಣ ಹೋಗೋಣ. ಅಣ್ಣ ಇಷ್ಟಂತಿದೆ ಅಣ್ಣ, ಬೇಡ ಅಣ್ಣ. ಅಣ್ಣ ಇರು ಪ್ರಜ್ವಲ್, ಒಂದು ನಿಮಿಷ. ನಾಯಿ ಅಣ್ಣ ಹಿಂದೆ ತಿರ್ಸು, ಹಿಂದೆ ಹಾಕು. ನಾನು ನಿಮ್ಮ ಮಗನ್ನ ಕರ್ಕೊಂಡ್ಬಂದು ನಾನು ಗ್ಯಾರಂಟಿ ತೋರಿಸ್ತೀನಿ 100%. ಇದು ನನ್ನ ಸತ್ಯ ಅನ್ಕೊಳ್ಳಿ. ನಾನು ಗ್ಯಾರಂಟಿ ನಿಮ್ಮ ಮಗನ್ನ ಕರ್ಕೊಂಡ್ಬಂದು ತೋರಿಸ್ತೀನಿ. ನೀವು ಮಾಡಬೇಕಾಗಿರೋದು ಒಂದೇ ವಿಷಯ. ನಾನು ಇನ್ನೊಂದು ಲಾಸ್ಟ್ ಆ್ಯಂಡ್ ಫೈನಲ್ಲು, ಇದ್ರ ನಂತರ ನಾನು ಕೇಳ್ತೀನಿ. ನನಗೆ ಈ ಥರ ನಡೀತಲ್ವಾ, ಅದಾದ ನಂತರ ನಾನು ಕೇಳ್ತೀನಿ. ಇದ್ರ ಪ್ರಕಾರ ನೀವು ನಮಗೆ ತಿಳಿಸ್ಕೊಡಿ. ನಾವಾದರೆ ಇಲ್ಲಿಂದ ಓಡಬೇಕು ಅಂದ್ಕೊಂಡಿದ್ದೀರಿ, ಗ್ಯಾರಂಟಿ ನಾನು ಮತ್ತೆ ಬರ್ತೀನಿ. ನಾನು ಬಂದಿಲ್ಲ ಅಂದ್ರೂ, ನಾನು ಇಲ್ಲಿ ಈ ಊರವನಲ್ಲ, ನಾನು ಬಂದಿಲ್ಲ ಅಂದ್ರೂ ಕೃಷ್ಣ ಬ್ರೋ ಕೈಯಲ್ಲಿ ಗ್ಯಾರಂಟಿ ಮಾಡಿಸ್ತೀನಿ. ಅವ್ರನ್ನ ಬೇಡಾಡಾದ್ರು ನಾನು ಗ್ಯಾರಂಟಿ ನಿಮ್ಮ ಮಗನ್ನ ಅವ್ರು ಕರ್ಕೊಂಬರೋ ಥರ ನಾನು ಮಾಡ್ತೀನಿ. ನಮಗೆ ಇವಾಗ ಮೈಂಡಲ್ಲಿ ಓಡ್ತಿರೋ ಅಂಥ ಪ್ರಶ್ನೆ ಇದಕ್ಕೆ ಕರೆಕ್ಟಾಗಿ ಉತ್ತರ ಕೊಡಿ. ನಿಮ್ಮ ಮಗನ್ನ ನಾನು ಕರ್ಕೊಂಬಂದಿಲ್ಲ ಅಂದರೂ ಕೃಷ್ಣ ಬ್ರೋ ಆದರೂ ಕರ್ಕೊಂಬರ್ತಾರೆ. ನಿಮಗೆ ಇದು ಓಕೆ ಆದರೆ ಎಸ್ ಅನ್ನಿ, ಇಲ್ಲಾಂದರೆ ನೋ ಅನ್ನಿ. ನಾನಿಲ್ಲ ಅಂದರೂ ಅವ್ರ ಕೈಯಲ್ಲಾದರೂ ಅವರಾದರೂ ಕರ್ಕೊಂಬರ್ತಾರೆ. ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಾದರೂ ನಾನು ತಿಳಿಸ್ಕೊಟ್ಟು ಕರ್ಕೊಂಬರೋ ಥರ ಮಾಡ್ತೀನಿ. ನಿಮ್ಗಿದು ಓಕೆನಾ? ಕೃಷ್ಣ ಬ್ರೋ ಕರ್ಕೊಂಬಂದ್ರು ಓಕೆನಾ ನಿಮ್ಮ ಮಗನ್ನ? ಯಾರಾದರೂ ಒಟ್ಲಲ್ಲಿ ಅವ್ರಿಗೇನು ಗೊತ್ತಾ, ಅವ್ರ ಮಗನ್ನ ನೋಡಬೇಕು. ಯಾರು ಕರ್ಕೊಂಬಂದ್ರೆ ಏನು ತೋರ್ಸೋಣ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾದ್ರು ನಾವು ಕರ್ಕೊಂಬರೋಣ, ಆಯಿತಾ? ಇನ್ನೊಂದು ಕ್ವಶನ್ನು, ಲಾಸ್ಟ್ ಆ್ಯಂಡ್ ಫೈನಲ್ ಕ್ವಶನ್ನು. ನಾವು ಇಲ್ಲಿಂದ ಹೊರಡ್ತಾ ಇದ್ದೀರಿ, ನಮ್ಮ ಹಿಂದ್ಗಡೆ ಫಾಲೋ ಮಾಡೋದೇ ಆಗಲಿ, ನಮ್ಮನ್ನು ಅಟ್ಯಾಕ್ ಮಾಡೋದೇ ಆಗಲಿ, ಇದ್ರ ನಂತರ ನಾನು ಏನು ಮಾತು ಕೊಟ್ಟಿದ್ದೀನೋ, ಇವಾಗ ಇಲ್ಲಿಂದ ನಾವು ಸೇಫಾಗಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವು ಇಲ್ಲಿಂದ ಸೇಫಾಗಿ ಹೋಗ್ತೀರಲ್ವಾ? ನಮ್ಮನ್ನು ಯಾವುದೇ ರೀತಿ ಅಟ್ಯಾಕ್ ಮಾಡಲ್ವಲ್ವಾ? ನೀವು ಅಟ್ಯಾಕ್ ಮಾಡಿದ್ರೆ ಎಸ್ ಅನ್ನಿ, ಇಲ್ಲ ಅಂದರೆ ನೋ ಅನ್ನಿ. ಸೊ ಇವಾಗ ನಮ್ಮನ್ನು ನೀವು ಇಲ್ಲಿಂದ ಸೇಫಾಗಿ ಕಳಿಸ್ತೀರಾ? ಅಟ್ಯಾಕ್ ಏನಾದರೂ ಮಾಡ್ತೀರಾ? ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು
ಹಣ ಇಲ್ಲೇನೋ ಹೋಗೇ ಥರ ಆಯ್ತು. ಬಿಡು. ಸೊ ತುಂಬ ಧನ್ಯವಾದ. ಇಷ್ಟೊತ್ತು ನಿಮ್ಮ ಕಿಂಗ್ಡಮ್ ಅಂದರೆ ನಿಮ್ಮ ರಾಜ್ಯದಲ್ಲಿ ನಮಗೆ ವಿಡಿಯೋ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಾನು ಮಾತು ಕೊಟ್ಟಂಗೆ ನಿಮ್ಮ ಮಗನಾದರೆ ನಾನು ಬಂದಿಲ್ಲ ಅಂದರು ಕೃಷ್ಣ ಬ್ರೋ ಕೈಯಲ್ಲಾದರೂ ನಾನು ಕರೆಸ್ತೀನಿ. ನೀವು ನಿಮ್ಮ ಮಗನ ನೋಡಿ ಖುಷಿ ಪಡಿ. ಒಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ, ದಯವಿಟ್ಟು ನಿಮ್ಮ ಮಗನ ನೋಡಿದ ನಂತರ ಆದರೂ ಇಲ್ಲಿರೋ ಜನಕ್ಕೆ ಏನಾದರೆ ತೊಂದರೆ ಕೊಡ್ತಿದ್ದೀರಾ ಇದನ್ನು ನಿಲ್ಲಿಸ್ಬಿಡಿ. ಆರಾಮಾಗಿ ನಿಮ್ಗಂತ ಒಂದು ಜಾಗ ಇರುತ್ತೆ, ಅಲ್ಲೋಗಿ ಖುಷಿಯಾಗಿರಿ. ಇವ್ರನ್ನ ಸಾಯಿಸೋದ್ರಿಂದ ನಿಮಗೆ ಯಾವುದೇ ರೀತಿ ಲಾಭ ಇಲ್ಲ. ಸೊ ಇದೊಂದು ರಿಕ್ವೆಸ್ಟು. ನಮ್ಮನ್ನು ಹೆಂಗಾದರೆ ನೀವು ಇವಾಗ ಸೇಫಾಗಿ ಕಲಿಸ್ತಿದ್ದೀರೋ ಅದೇ ರೀತಿ ಇಲ್ಲಿ ಈ ರೋಡ್ ಏನಿದೆಯೋ ಆ ರೋಡಲ್ಲಿ ಓಡಾಡೋರಿಗೆ ಭಯ ಅನ್ನೋದೇ ಹೋಗ್ಬಿಡ್ಬೇಕು. ಮೊದಲ ಥರ ಇಲ್ಲಿ ಹೆಂಗೆ ಮನೆಗಳೆಲ್ಲ ಇದ್ದು ತುಂಬ ಖುಷಿಯಿಂದ ಜನ ಇದ್ರೋ ಆ ಥರ ಮತ್ತೆ ಸ್ಟಾರ್ಟ್ ಆಗಬೇಕು. ಅದು ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ನಿಮ್ಮ ಮಗನ ನೋಡಿದ ನಂತರ ಇಲ್ಲಿಂದ ಹೋಗ್ಬಿಡಿ. ಇದು ರಿಕ್ವೆಸ್ಟು, ಹಂಬಲ್ ರಿಕ್ವೆಸ್ಟ್ ನಿಮ್ಮ ಹತ್ರ. ಸೊ ಇಲ್ಲಿಂದ ಆದರೆ ನಾನು ಓಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿಂದ ಆದರೆ ಓಡೋಣ. ನಮಗಾದರೆ ಯಾವುದೇ ರೀತಿ ತೊಂದರೆ ಇಲ್ಲ, ನಮ್ಮನ್ನಾದರೆ ಸೇಫಾಗಿ ಕಳಿಸ್ತೀನಿ ಅಂತ ಅವ್ರು ಅಂದಿದ್ದಾರೆ. ಸೊ ದಯವಿಟ್ಟು ಈ ಥರ ಹುಚ್ಚಿನ ಥರ ಅಲ್ಲ, ನಾನೇನೋ ಒಂದು ಮೆಸೇಜ್ ಕೊಡೋಕ್ಕೋಸ್ಕರ ನಾನು ಇಷ್ಟು ರಿಸ್ಕ್ ತೊಗೊಂಡು ಮಾಡ್ತಾ ಇರೋದು ನಾವು. ಸೊ ಈ ಥರ ದಯವಿಟ್ಟು ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ರಿಸ್ಕ್ ಇದೆ. ಸೊ ನಿಮಗೆ ಆಚೆ ಹೋಗ್ಬಿಟ್ಟು ಇಷ್ಟೊತ್ತು ಕೃಷ್ಣ ಬ್ರೋನು ಬರ್ತಾ ಇರ್ಬೋದು, ಮೇನ್ ರೋಡ್ಗೆ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಕಾಲ್ ಮಾಡ್ತೀನಿ. ಅಲ್ಲಾದರೆ ನಿಮಗೆ ಎಂಡಿಂಗ್ ಕೊಡ್ತೀನಿ. ಇವಾಗಾದರೆ ಇಲ್ಲಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಅಂದಿದ್ದೀರಾ ಬ್ರೋ ಸೇಫ್ ಲೊಕೇಶನ್ಗೆ ಹೋಗ್ಬಿಟ್ಟು ನಮಗೆ ಎಂಡಿಂಗ್ ಕೊಡಿ ಅಂತ. ಸೊ ಅದ್ರ ಥರನೇ ನಾನು ಸೇಫಾಗಿ ಹೋಗ್ಬಿಟ್ಟು ಅವ್ರೇನಾದರೂ ಸಿಕ್ಕಿದ್ರೆ 100% ಸಿಕ್ಕೇ ಸಿಗ್ಬೇಕು. ಯಾಕಂದರೆ ನಮ್ಮ ಹತ್ರ ವೆಹಿಕಲ್ ಇಲ್ಲ, ಅವರೇ ಬಂದು ನಮ್ಮನ್ನು ಪಿಕಪ್ ಮಾಡ್ಕೊಂಡು ಹೋಗ್ಬೇಕು. ಸೊ ಪ್ರಜ್ವಲ್, ಇನ್ನೊಂದು ಕೆಲವೊಂದು ಮರ್ತೋಗ್ಬಿಟ್ಟೆ. ಇಷ್ಟೆಲ್ಲ ನಡೆದ್ರು ನೀನು ಕೀರ್ತನ ಲೊಕೇಶನ್ ಮಾಡ್ತೀಯಾ? ಇರೋಣ ಇವತ್ತು, ಇಲ್ಲಾಂದರೆ ಇವತ್ತು ನೈಟೇ ಓಡೋಣ, ಇಲ್ಲಾಂದರೆ ನಾಳೆವರೆಗೂ ಇದ್ದು ನಾಳೆ ನೈಟ್ ನೀನು ಏನಾದ್ರು ಶೂಟ್ ಮಾಡ್ತೀಯಾ? ಕೀರ್ತನ ಲೊಕೇಶನ್ ಮಾಡ್ತೀನಿ ಅಣ್ಣ, ಪಕ್ಕಾನಾ? ಸೊ ಫ್ರೆಂಡ್ಸ್, ಹಂಗಾದರೆ ನಾವು ಇವತ್ತು ಇಲ್ಲೇ ಸ್ಟೇ ಆಗಿಬಿಟ್ಟು ನಾಳೆ ಪ್ರಜ್ವಲ್ನ ಸೋಲೋ ಹಂಟಿಂಗು ಕೀರ್ತನ ಲೊಕೇಶನು. ಕೀರ್ತನ ಅವ್ರಿಲ್ಲ, ನಜ್ಯಾ ಮತ್ತು ಮೇಲ್ಗೋಸ್ಟ್ ಇದೆ. ಏನು ಟೆನ್ಷನ್ ತೊಗೊಂಬೇಡ. ಇವಾಗ ಏನು ನಡೆದಿದೆ ಪ್ರಜ್ವಲ್, ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊ. ಹೆಲ್ಪ್ ಮಾಡೋಕ್ಕೆ ಬಂದಿರೋ ನಿನ್ಗೇನು ನನ್ನ ಕಡೆಯಿಂದ ತೊಂದರೆ ಆಗಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ತಿಳಿಸು, ನಿನ್ಗೇನು ಪ್ರಾಬ್ಲಮ್ ಆಗಲ್ಲ. ಇದೇ ನನ್ನ ಕಾನ್ಫಿಡೆಂಟು, ನಾನು ಮಾಡೋದು ಇಷ್ಟೇನೆ, ಆಯ್ತಾ? ಏನು ಭಯ ಬೀಳ್ಬೇಡ. ಇದಕ್ಕೆ ಮೇಲಾದರೂ ಇವಾಗ ಈ ವಿಡಿಯೋ ನೋಡ್ಬಿಟ್ಟು ಜನಕ್ಕೆ ಏನು ಹಿಂಗೆ ಎದುರ್ತಾವನೆ ಅಂತ ಪ್ರಜ್ವಲ್ ಎಲ್ಲರೂ ಅನ್ಕೊಂತಾರೆ. ಬಟ್ ಕೀರ್ತನ ವಿಡಿಯೋನ ನಾನು ಅವನು ಪೋಸ್ಟ್ ಹಾಕ್ತೀನಿ, ನಿಮ್ಮೆಲ್ಲರಿಗೂ ನೋಟಿಫಿಕೇಶನ್ ಬರೋ ಥರ ನಾನು ಇನ್ಸ್ಟಾದಲ್ಲೂ ಸ್ಟೋರಿ ಕೊಡ್ತೀನಿ ಅವನದು. ಸೊ ನೀವೆಲ್ಲರೂ ಹೋಗಿ ಅವ್ನ ಧೈರ್ಯ ಬಂದಿದೆಯಾ ಇಲ್ವಾ ಅಂತ ನೀವೇ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆನಾ ಪ್ರಜ್ವಲ್? ನಿನ್ಗೆ ಓಪನ್ ಚಾಲೆಂಜ್ ಇದು. ಸೊ ಫ್ರೆಂಡ್ಸ್, ಇವಾಗಾದರೆ ನಾನು ಓಡ್ತಾ ಇದ್ದೀನಿ. ಸೇಫ್ ಲೊಕೇಶನ್ಗೆ ಹೋಗ್ಬಿಟ್ಟು ಎಂಡಿಂಗ್ ಕೊಡ್ತೀನಿ. ಕೃಷ್ಣ ಬ್ರೋ ಬರಲಿ, ಒಟ್ಟಿಗೆ ಸೇರಿಸಿ ನಾವು ಎಂಡಿಂಗ್ ಕೊಡ್ತೀವಿ. ಸೊ ಸೇಫ್ ಲೊಕೇಶನಲ್ಲಿ ಸಿಗೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗಾದರೆ ನೋಡಿದ್ರಲ್ಲ, ವಿಡಿಯೋ ಆದರೆ ಮುಗಿಸ್ಕೊಂಡು ಬಂದಿದ್ದೀರಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಆರ್ ಲೊಕೇಶನ್ನು. ಎಷ್ಟೋ ಬಂಗ್ಲೆಗಳಲ್ಲಿ, ಬಿಲ್ಡಿಂಗ್ಗಳಲ್ಲಿ, ಮನೆಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಮಾಡಿದ್ದೀನಿ. ಆದರೆ ಇಂಥ ಫೀಲ್ ಮಾತ್ರ ನನಗೆ ಯಾವತ್ತೂ ಆಗಲಿಲ್ಲ. ನಾನೇ ಎದ್ರುಕೊಂಡಿರೋ ಅಂಥ ಲೊಕೇಶನ್ನು. ಸೊ ಪ್ರಜ್ವಲ್, ನಿನಗೇನು ಅನ್ನಿಸ್ತು? ಅಣ್ಣ ಅದೇ ಹೆಸರು ಫಸ್ಟು ಸ್ಟಾರ್ಟಿಂಗ್ ಕರೆದಾಗಲೇ ನನಗೂ ತುಂಬ ಭಯ ಆಯಿತು. ಮತ್ತು ನನಗೆ ಬೇರೆ ಇದು ಒಂಥರ ಪ್ರೊಸೆಸ್ಟ್ ಆಗೋ ಥರನೇ ಆಯ್ತಲ್ಲ, ನನಗಿನ್ನೂ ಭಯ ಆಗೋಯ್ತು, ನನಗೇನಾದ್ರು ಆಗೋಯ್ತಾ ಅಂತ. ಆಮೇಲೆ ಅದು ರುದ್ರಾಕ್ಷಿ ಕೊಟ್ಮೇಲೆ ನಂಗೆ ಸ್ವಲ್ಪ ರಿಲೀಫ್ ಆಗೋಕ್ಕೆ ಶುರು ಆಯಿತು. ಪ್ರಜ್ವಲ್ಗಾದರೆ ಹಂಗೆ ಆದವಾಗ ನನಗಾದರೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಸೊ ವಿಡಿಯೋ ನೋಡಬೇಕಾದ್ರೆ ನಿಮ್ಗೆ ಅನಿಸುತ್ತೆ ಯಾಕೆ ಈ ಥರ ನಡೆದ್ರು ಇವ್ರು ಇಲ್ಲಿಂದ ಹೋಗ್ತಿಲ್ಲ, ಅವ್ನಿಗೆ ಅಷ್ಟು ನೋವಿದ್ರೂ ಹಂಗೆ ಕೂಣಿಸ್ಕೊಂಡು ವಿಡಿಯೋನ ಮಾಡ್ತಿದ್ದಾನೆ ಅಂತ. ಸೊ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನಾವೇನಾದರೆ ಸ್ಟಾರ್ಟ್ ಮಾಡಿರ್ತೀರೋ ಅದನ್ನು ಅಲ್ಲೇ ಎಂಡ್ ಮಾಡಬೇಕು. ಅದರಿಂದ ನಾನು ಸ್ವಲ್ಪ ರಿಸ್ಕ್ ಆದ್ರೂ ಅಲ್ಲೇ ಕೂಣಿಸ್ಕೊಂಡೆ. ಸೊ ಇವಾಗಾದರೆ ನೋಡಿ ಫ್ರೆಂಡ್ಸ್, ಮೇನ್ ರೋಡ್ಗಾದರೆ ಬಂದುಬಿಟ್ಟಿದ್ದೀರಿ. ಇವಾಗ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಕಂಟಿನ್ಯೂ ಮಾಡ್ಬೋದು, ಏನು ಹೇಳ್ತೀಯ? ಅದೇ ಅಣ್ಣ, ಆಮೇಲೆ ಮಲೇಶ್ ಅಣ್ಣಂಗೂ ಆ ಥರ ಸೇಮು ಅದೇ ಥರ ಹೆಸರು ಕರೆಯೋದು. ನನಗೆ ರುದ್ರಾಕ್ಷಿ ಬಂದಿದ್ದ ತಕ್ಷಣ ನನ್ನ ಹೆಸರು ಕರೀತಿಲ್ಲ, ಮಲೇಶ್ ಅಣ್ಣಂದು ಹೆಸರು ಕರೀತಕ್ಕೆ ಶುರು ಮಾಡ್ತು. ನನಗಿನ್ನೂ ಭಯ ಆಗೋಯ್ತು ಅವಾಗ, ಮಲೇಶ್ ಅಣ್ಣಂಗೆ ಆಗ್ಬಿಟ್ರೆ. ಆಮೇಲೆ ಬಂತು ಗಾಡಿ, ಯಾವುದೋ ಅವ್ರೇನಾ ಬ್ರೋ? ನೀನೇನಾ? ಏನು ಆರಾಮ್ ಬ್ರೋ, ಏನು ಆರಾಮು?
ಇವನಿಗೆ ಒಂಥರ ಆಗೋಯ್ತಲ್ಲಿ. ಇಲ್ಲ ಬ್ರೋ, ಮಲೇಶ್ ಅಣ್ಣಂಗೂ ಸೇಮ್ ಹಂಗೆ ಆಗಿತ್ತು ಅವ್ರಿಗೂ. ನನ್ನ ಹೆಸರು ಕರೀತು ಬ್ರೋ, ನನ್ನ ಹೆಸರು ಕರೀತು. ನನಗೇನಾಯ್ತು ಗೊತ್ತಾ, ಇಲ್ಲಿ ಏನು ಗಾಡಿಗಳು ಸೌಂಡು, ನನಗೇನಾಯ್ತು ಗೊತ್ತಾ, ನನ್ನ ಮೈ ಒಳಗಡೆ ಬಂದು ಪಾಸ್ ಆದಂಗೆ ಅನಿಸ್ತು. ನನ್ನ ಮೈ ಒಳಗಡೆ ಸೇರಿಕೊಂಡು ರಿಟರ್ನ್ ಹೋದಂಗೆ ಅನಿಸ್ತು ನನಗೆ. ನೀಟಾಗಿ ಕಾಣಿಸುತ್ತೆ, ನೋಡಿದ್ಯಾ ಅದು ಒಳಗಡೆ ಬಂದಿದ್ದು ನೋಡ್ಲಿಲ್ಲ ಅಂತ. ಮೈ ಒಳಗಡೆ ಬಂದಿದ್ದು ನನಗೇನು ಕಾಣಿಸ್ತಿಲ್ಲ, ಇವ್ರು ಕಾಣಿಸ್ತಾ ಗೊತ್ತಾಗ್ತಿದೆ, ಫೀಲ್ ಆಗ್ತಿದೆ ಅಂದ್ರು, ನನಗೇನು ಗೊತ್ತಾಗ್ತಿಲ್ಲ. ನನಗೂ ಇವನಿಗೆ ಜಗಳ ಅಲ್ಲಿ. ಯಾಕೆ? ನನಗೆ ಆಗಿದೆ, ನಾನು ಯಾವಾಗೂ ಸುಳ್ಳು ಹೇಳಲ್ಲ, ನನಗೆ ಆ ಥರ ಆಗಿದೆ ಅಂತ ಯಾವಾಗೂ ಹೇಳಿಲ್ಲ ಇವನಿಗೆ. ಇವನು ಅಲ್ಲ ನಾನು ನೋಡ್ಲೇ ಇಲ್ಲ ಅಣ್ಣ ಏನಣ್ಣ ಅಂತ ಅಲ್ಲಿ ಕ್ಯಾಮ್ರಾ ಹಿಡ್ಕೊಂಡಿದ್ದೀನಿ, ಅವ್ರು ಸಡನ್ ಆಗಿ ಹಿಂಗ್ ಅಂತವ್ರಲ್ಲಿ ಏನು ನನ್ಗೇನು ಕಾಣಿಸ್ತಾನೆ, ನನ್ನ ಪಡ ಕ್ಯಾಮ್ರಾ ಹಿಡ್ಕೊಂಡಿದ್ದೀನಿ, ಅಲ್ಲೇನು ಏನು ಕಾಣಿಸ್ತಿಲ್ಲ. ಅವ್ರಿಗೆ ಇಲ್ಲ ಕಾಣಿಸ್ತು ಅಂತ ಹೇಳ್ತಿದಾರೆ. ಬ್ರೋ ನೀನು ನನಗೆ ಒಂದು ಹೆಲ್ಪ್ ಮಾಡ್ಬೇಕು ಬ್ರೋ. ಅದೇನಂತಂದ್ರೆ ನೀನು ನನಗೆ ಹೇಳಿದ್ದೆ ಅಲ್ಲ, ಓ ಹುಡುಗಿ ನಾಳೆ ಬಾ, ಅವ್ರಿಗೆ ಒಂದು ಮಗ ಇದ್ದಾನೆ ಅಂತ ತಿಳಿಸ್ಕೊಟ್ಟೆ ಅಲ್ವಾ ನನಗೆ. ನಾನು ಲಾಸ್ಟ್ ಫೈನಲ್ಲು ನಮಗೆ ನೀನೇನು ಅದೇ ಏನು ಮಾಡ್ದಿರಂಗೆ ಇಲ್ಲಿಂದ ಸೇಫಾಗಿ ಕಳ್ಸಿದ್ರೆ ನಿಮ್ಮ ಮಗನ ಕರ್ಕೊಂಬಂದು ತೋರಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟೆ. ಸೊ ಅದು ನಾನು ಮತ್ತೆ ಬೆಂಗಳೂರಿಂದ ಇಷ್ಟು ದೂರ ಬರೋಕ್ಕಾಗಲ್ಲ. ಅದು ನನ್ನ ಮೈಂಡಲ್ಲಿ ಇದೆ, ಅದು ಗೊತ್ತಾಗ್ಬೇಕು. ಅವರು ಫೋನ್ ಎತ್ತುತ್ತಿಲ್ಲ ಈ ಲೊಕೇಶನ್ ಬಗ್ಗೆ. ಸೊ ನಾನು ಮಾತು ಕೊಟ್ಬಿಟ್ಟಿದ್ದೀನಿ, ದಯವಿಟ್ಟು ನೀನೇ ಅದನ್ನ ಕಂಪ್ಲೀಟ್ ಮಾಡ್ಬೇಕು. ನನ್ನ ಕಡೆಯಿಂದ ಇದನ್ನ ಮ್ಯಾಟರ್ ಇದೆ, ಅದು ಗೊತ್ತಾಗಿದೆ. ಸೊ ಅದು ವಿಡಿಯೋ ಮಾಡ್ತೀನಿ. ಆಯ್ತಾ ನಿನ್ ಕೆಲಸ? ನನ್ನ ಕೆಲಸ ಫಿನಿಶಾ? ಮತ್ತೆ ನೈಟ್ ಮಾರ್ನಿಂಗ್ ಹೋಗ್ಬೇಕು ನಾನು. ಮಾರ್ನಿಂಗು ಒಂದು ಕೆಲಸ ಮಾಡೋಣ, ಏನಂತಂದ್ರೆ ಇವನು ಹೆಂಗಿದ್ರು ಕೀರ್ತನ ಲೊಕೇಶನ್ಗೆ ಹೋಯ್ತೀನಿ ಅಂತವನೆ. ಇರ್ತೀರಾ? ಪಕ್ಕ ಇರ್ತೀರಾ ನಾಳೆಗೆ? ಹೋಗ್ಬೇಕು ಅಂತ ಬ್ರೋ ಒಬ್ಬರೇ ಹೋಗ್ಬೇಕು. ಬೈಕ್ ಹೇಳ್ತಿದ್ದಾನೆ ಬ್ರೋ. ನಾವೇನ್ ಮಾಡೋಣ ಗೊತ್ತಾ, ಮಧ್ಯಾಹ್ನ ಸ್ವಲ್ಪ ಮಾತ್ರ ಫ್ರೀ ಇರಲ್ಲ. ಹೆಂಗಿರ್ತೀಯ ನೀನು? ಅದೇ ಲೊಕೇಶನ್ ನೀವು ತೋರಿಸಿದ್ರೆ ನಾನು ಬಂದು ಇದು ಮಾಡ್ಕೊಂಡು ಹೋಗ್ತೀನಿ ಬ್ರೋ. ಒಂದೇ ಒಂದು ಕೆಲಸ ಮಾಡು ಬ್ರೋ, ಮಧ್ಯಾಹ್ನ ಮಾತ್ರ ಒಂದು ಟೈಮ್ ಫ್ರೀ ಮಾಡ್ಕೊಂಬಾ. ಮಧ್ಯಾಹ್ನ ಹೋಗ್ಬಿಟ್ಟು ಅವ್ನಿಗೆ ಪಿನ್ನು ಲೊಕೇಶನ್ ತೋರ್ಸೋಣ. ಸಾಯಂಕಾಲ ಒಂದು 2 ವೀಲರ್ ಅಡ್ಜಸ್ಟ್ ಮಾಡ್ಕೊಡು, ಅವನೇ ಹೋಗ್ಲಿ. ಅಲ್ಲಿಂದಾನೇ ಲೊಕೇಶನ್ ಕಳ್ಸೋಣ ಅವನಿಗೆ. ಅದು ಏನದು ಕರೆಂಟ್ ಲೊಕೇಶನ್ ಕಳ್ಸ್ಬಿಡೋಣ, ಅವ್ನಾನೇ ಕಳ್ಸ್ಬಿಡೋಣ. ಪ್ರಜ್ವಲ್ ಓಕೆ ತಾನೆ? ಸೊ ಫ್ರೆಂಡ್ಸ್, ಈ ವಿಡಿಯೋ ಹೆಂಗಿತ್ತು ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ಇವ್ರ ವಿಡಿಯೋ ನೀವು ಯಾರೆಲ್ಲ ನೋಡಿಲ್ಲ ಅವ್ರದ್ದು ಇದೇನಿದೆಯೋ ಅದನ್ನು ನಾನು ನಿಮಗೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಹಂಗೆ ಪ್ರಜ್ವಲ್ದು ಚಾನಲ್ ಇದೆ, ಅವನದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನಾಳೆ ಹೋಗ್ಬಿಟ್ಟು ಇವಾಗ ಏನೇನೆಲ್ಲ ಭಯ ಪಟ್ಟಿದ್ದಾನೋ ಅದಕ್ಕೆ ಅವನು ಆಪೋಸಿಟಾಗಿ ತೋರಿಸ್ಕೊಡ್ಬೇಕು. ಓಕೆನಾ ಪ್ರಜ್ವಲ್? ಸೊ ಎಲ್ಲರಿಗೂ ಕೇಳಿದ್ಯಾ? ಅದು ಕೇಳ್ದೆ ಬ್ರೋ. ಯಾವ್ದೆಲ್ಲ ಅದೇ ಇದು ಅವ್ರ ಮಗನ ಕರ್ಕೊಂಬಂತ ಅದೇ ತಾನೇ ಹೇಳ್ದೆ ನಾನು, ಕರ್ಕೊಂಬ ಅಂದೈತೆ, ನೀನ್ ಕರ್ಕೊಂಬಂದು ತೋರಿಸ್ಬೇಕು. ಅರ್ಥ ಆಯ್ತಾ? ಅದೇ ತಾನೇ ನೀನು ಸ್ಟಾರ್ಟಿಂಗ್ ಹೇಳ್ದೆ. ಸೊ ಫ್ರೆಂಡ್ಸ್, ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇರಿ. ಸೊ ಎಲ್ಲರೂ ಖುಷಿಯಾಗಿರಿ, ಸೇಫಾಗಿರಿ. ಯಾರು ಈ ಥರ ರಿಸ್ಕ್ನ ತೊಗೊಂಡು ವೀಡಿಯೋಸ್ ಮಾಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಬೇಡಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್, ಬಾಯ್ ಫ್ರೆಂಡ್ಸ್.